ಮೊದಲಿಗೆ ಎಲ್ಲರೂ ಸಮಚಿತ್ತದಲ್ಲಿ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸ್ಕೊಳ್ಳಿ, 3 ಬಾರಿ ಓಂಕಾರವನ್ನು ಮಾಡಿ ತರಗತಿಯನ್ನು ಆರಂಭ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮದ ಅರ್ಥ ಚಿಂತನೆಯನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಒಂದಿಷ್ಟು ಜನರು ಕೂಡ ಲಲಿತಾ ಸಹಸ್ರನಾಮವನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು ಕೂಡ ಕಲಿಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನ ಇಟ್ಕೊಂಡದಕ್ಕೋಸ್ಕರ ಈ ಒಂದು ಸಪರೇಟ್ ಆದಂತಹ ಒಂದು ಗಣವನ್ನ ಸೃಷ್ಟಿ ಮಾಡಿ ನಾವು ಈ ಲಲಿತಾ ಸಹಸ್ರನಾಮವನ್ನ ಆರಂಭ ಮಾಡಿದ್ದೀವಿ. ಸೊ ಯಾರ್ಯಾರಿಗೆ ಹಿಂದಿನ ತರಗತಿಯ ಅರ್ಥಚಿಂತನೆಯ ಒಂದು ಕ್ಲಾಸ್ ಮಿಸ್ ಆಗಿದೆ ಅನ್ನೋದೇ ಆದ್ರೆ ಅದು ಯೂಟ್ಯೂಬ್ ಅಲ್ಲಿ ನಮ್ಮ ರೆಕಾರ್ಡಿಂಗ್ ಲಭ್ಯ ಇದೆ. ಅದರಲ್ಲಿ ಹೋಗಿ ನೀವು ಅದರ ಅರ್ಥಚಿಂತನೆ, ಅದರ ರಿಲೇಟೆಡ್ ಆದಂತಹ ಕಥೆಯನ್ನ ಕೂಡ ನೀವು ಅದರಲ್ಲಿ ನೋಡ್ಕೊಂಡ್ ಬರ್ಬೋದು. ಮಾಡೋಣ. ಬರ್ದಿರೋದು ಅನ್ನೋದನ್ನ ನಾವು ನೋಡೋದಾದ್ರೆ ವೇದವ್ಯಾಸರು ಈ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಅದನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಈ ಲಲಿತೋಪಾಖ್ಯಾನ ಅನ್ನೋದನ್ನ. ಪೂರ್ವಭಾಗ ಮತ್ತೆ ಉತ್ತರ ಭಾಗ ಮತ್ತೆ ಮಧ್ಯ ಭಾಗ ಅನ್ನುವಂತಹ 3 ವಿಭಾಗಗಳಾಗಿ ಮಾಡಿ, ಪೂರ್ವ ಭಾಗದಲ್ಲಿ ಹಯಗ್ರೀವ ಮತ್ತೆ ಅಗತ್ಯ ಒಂದು ಸಂವಾದವನ್ನ ನಾವು ನೋಡ್ಬೋದು. ಹಯಗ್ರೀವರು ಅಂದ್ರೆ ಯಾರು, ಅಗತ್ಯರು ಅಂದ್ರೆ ಯಾರು ಅನ್ನೋದನ್ನ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಅವರಿಬ್ಬರ ಸಂವಾದ ನಡೆಯುತ್ತೆ. ಏನ್ ಸಂವಾದ ನಡೆಯುತ್ತೆ ಅಂತ ಅಂದ್ರೆ, ಯಾರು ಈ ಲಲಿತಾ ಸಹಸ್ರನಾಮವನ್ನ ಕಲಿಯೋದಕ್ಕೆ ಯೋಗ್ಯರು ಅನ್ನುವಂತಹ ಒಂದು ಸಂವಾದ ನಡೆಯುತ್ತೆ. ಅದು ಲಲಿತಾ ಸಹಸ್ರನಾಮವು ವೇದವ್ಯಾಸರಿಗೆ ಬರಿಬೇಕು ಅಂತ ಯಾಕೆ ಅನಿಸ್ತು ಅನ್ನೋದೆಲ್ಲವನ್ನು ಕೂಡ ಒಂದು ಸಂವಾದದ ರೂಪದಲ್ಲಿ ಹಯಗ್ರೀವರು ಅಂದ್ರೆ, ಹಯಗ್ರೀವ ಅಂದ್ರೆ ವಿಷ್ಣುವಿನ ಅವತಾರವೇ ಹಯಗ್ರೀವ. ಕುದುರೆಯ ಒಂದು ಮುಖವನ್ನ ಹೊತ್ತುಕೊಂಡು ಒಂದು ಹಯಗ್ರೀವನ ಒಂದು ಅವತಾರ ಮಾತಾಡ್ತಾ, ಹಯಗ್ರೀವ ಅನ್ನುವಂತಹ ರಾಕ್ಷಸನನ್ನ ಕೊಲ್ಬೇಕು ಅಂತ ಹಯಗ್ರೀವನ ಒಂದು ಅವತಾರವನ್ನ ಮಾಡಿ ವಿಷ್ಣು ಬಂದಿರ್ತಾರೆ. ಇನ್ನ ಪ್ರಮುಖವಾದ ಋಷಿಯ ಗಣಗಳಲ್ಲಿ ಅಗತ್ಯರು ಕೂಡ ಒಬ್ರು. ಸೊ ಅವರು ಮೊದಲೇ ಬಾರಿಗೆ ಹಯಗ್ರೀವರಿಂದ ಈ ಒಂದು ಗುರುಮುಖೇನ ಈ ಲಲಿತಾ ಸಹಸ್ರನಾಮದ ಒಂದು ಇದನ್ನ ತೆಗೆದುಕೊಂತಾರೆ, ದೀಕ್ಷೆಯನ್ನ ತೆಗೆದುಕೊಂತಾರೆ. ನಂತರದಲ್ಲಿ ಲೋಪಮುದ್ರ ಅವರ ಹೆಂಡತಿ, ಅಗತ್ಯರ ಹೆಂಡತಿಯು ಕೂಡ ಆ ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಅಲ್ಲಿಂದ ಸಾಂಪ್ರದಾಯಿಕವಾಗಿ ಗುರುಮುಖೇನ ಪಾರಂಪರಿಕವಾಗಿ ಬಂದಂಥದ್ದು ಲಲಿತಾ ಸಹಸ್ರನಾಮ. ಆ ಪೂರ್ವ ಭಾಗದ ಒಂದು ಸಂವಾದವನ್ನ ನಾವು ಗಮನಿಸಿದ್ದೇ ಆದ್ರೆ ಅಲ್ಲಿ ಹಯಗ್ರೀವರು ಹೇಳ್ತಾರೆ ಯಾರು ಯೋಗ್ಯರು ಲಲಿತಾ ಸಹಸ್ರನಾಮವನ್ನ ಕಲಿಯೋದಕ್ಕೆ ಅಥವಾ ಪಾರಾಯಣವನ್ನು ಮಾಡೋದಕ್ಕೆ ಅಂತ. ಯಾಕಂದ್ರೆ ಅದು ಬಹಳ ಸರ್ವಶ್ರೇಷ್ಠರಲ್ಲಿ ಶ್ರೇಷ್ಠವಾದಂತಹ ಒಂದು ಪವಿತ್ರವಾದಂತಹ ಒಂದು ನಾಮವನ್ನ ನಾವು ಪಾರಾಯಣವನ್ನು ಮಾಡ್ತಿದ್ದೀವಿ ಅಥವಾ ಅರ್ಥಚಿಂತನೆಯನ್ನ ಮಾಡ್ತಿದ್ದೀವಿ. ಬಹಳ ಸಾಧಾರಣವಾದದ್ದಲ್ಲ ಅದು. ಯಾಕೆಂದ್ರೆ ದೇವಿನೇ ಶಕ್ತಿ ಸ್ವರೂಪಳಾದಂತಹ ದೇವಿನೇ ಎಲ್ಲಾ ಸೃಷ್ಟಿ ಸ್ಥಿತಿ ಲಯಗಳಿಗೆ ತಾನೇ ಕಾರಣಕರ್ತರಾಗಿರ್ತಾಳೆ. ಹರಿಹರ ವೈಂಚಾದಿ ಬಿರಪಿ ಅಂತ ಸೌಂದರ್ಯ ಲಹರದಲ್ಲಿ ಬರುತ್ತೆ. ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತತ್ಸ್ತ್ವಂ ಆರಾಧ್ಯಂ ಹರಿಹರ ವಿರಿಂಚಾದಿ ಬಿರಪಿ ಅಂತ ಹೇಳ್ತಾರೆ. ಅಂದ್ರೆ ಹರಿಹರ ವಿರಿಂಚಿ ಅಂದ್ರೆ ಬ್ರಹ್ಮ, ಹರಿಹರ ಬ್ರಹ್ಮ ಎಲ್ಲರೂ ಕೂಡ ಆ ದೇವಿಯ ಪಾದದ ಧೂಳನ್ನ ಸ್ಪರ್ಶಿಸಿದ್ರೆ ಅವರಿಗೆ ಶಕ್ತಿ ಬರ್ತಾ ಇದೆ ಅಂತ. ನಾವು ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ಬೇಕಂದ್ರೆ ಕೃಷ್ಣ ಅಲ್ಲಿ ಮೇಲುಗೈ ಆಗಿರ್ತಾನೆ, ಮಿಕ್ಕಿದ ಎಲ್ಲಾ ದೇವತೆಗಳು
ಬೇರೆ ಅಂದ್ರೆ ಹೇಳ್ತಾರೆ ದೇವರು ಒಂದು ಮತ್ತೆ ನಾಮ ಹಲವು ಅಂತ ನಾವೇನು ಹೇಳ್ತೀವಲ್ಲ, ಹಾಗೆ ಲಲಿತಾ ಸಹಸ್ರನಾಮಕ್ಕೆ ಬಂದಾಗ ಇಲ್ಲಿ ಅಧಿಪತಿಯಾಗಿ ಮಹಾರಾಜ್ಞಿಯಾಗಿ ಶ್ರೀ ಲಲಿತಾಂಬಿಕೆ ನಮಗೆ ಕಾಣಿಸ್ಕೊಂತ ಹೋಗ್ತಾಳೆ. ಇದರ ಒಂದು ದೀರ್ಘವಾದಂತಹ ಒಂದು ಅರ್ಥ ಚಿಂತನೆಯನ್ನ ಅಥವಾ ಬ್ಯಾಕ್ ಗ್ರೌಂಡ್ ಅನ್ನ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದರಿಂದ ಅದರ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಹೇಳೋದೇನಂತಂದ್ರೆ, ಈ ವಶಿನ್ಯಾದಿ ವಾಗ್ದೇವತೆಗಳು ಏನು ಈ ಒಂದು ಲಲಿತಾ ಸಹಸ್ರನಾಮವನ್ನ ಒಂದು ಕೊಡುಗೆಯಾಗಿ ನಮ್ಮ ಕಲಿಯುಗಕ್ಕೆ ಅಥವಾ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ, ಅದು ಬಹಳ ಪಾತಿವ್ರತೆಯಿಂದ ಕೂಡಿರುವಂಥದ್ದು, ಬಹಳ ಶ್ರದ್ಧಾ ಭಕ್ತಿಯಿಂದ ಆ ತಾಯಿಯನ್ನ ನಾವು ಆರಾಧನೆಯನ್ನ ಮಾಡಬೇಕಾಗಿರೋದು. ಸೊ ಇಲ್ಲಿ ಏನು ಲಲಿತಾ ಸಹಸ್ರನಾಮ ಅಂದ್ರೆ ಏನು? 1000 ನಾಮಗಳು. ವಿಷ್ಣು ಸಹಸ್ರನಾಮ ವಿಷ್ಣುವಿನ 1000 ನಾಮಗಳು. ಹಾಗೆ ಲಲಿತಾ ಸಹಸ್ರನಾಮ ಅಂತಂದ್ರೆ ಲಲಿತೆಯ 1000 ನಾಮಗಳು ಅಂತ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಏನಿದೆ ಅಲ್ಲ ನಾಮಗಳಲ್ಲಿ, ನಾವು ಇದುವರೆಗೂ ಏನು 13 ಶ್ಲೋಕಗಳನ್ನ ಏನು ನಾವು ಅಧ್ಯಯನ ಮಾಡಿದ್ದೀವಿ, ಆ ವಶಿನ್ಯಾದಿ ವಾಗ್ದೇವತೆಗಳು ತಾಯಿಯ ಒಂದು ಕೂದಲಿಂದ ಹಿಡ್ಕೊಂಡು, ಅಂದ್ರೆ ಅಡಿಯಿಂದ ಮುಡಿಯವರೆಗೂ ಅಂತ ನಾವೇನ್ ಹೇಳ್ತೀವಲ್ಲ, ಕೂದಲಿಂದ ಹಿಡ್ಕೊಂಡು ತನ್ನ ಎಲ್ಲಾ ಸೌಂದರ್ಯವನ್ನ, ತನ್ನ ಎಲ್ಲಾ ದೇವಿಯ ಭಾಗಗಳನ್ನ ಅಥವಾ ತನ್ನ ಸೌಂದರ್ಯವನ್ನ, ಅವಯವಗಳನ್ನ ಇಲ್ಲಿ ನಮಗೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಅನ್ನುವಂತಹ ಒಂದು ನಾಮದಲ್ಲಿ ತಾಯಿಯ ಕೂದಲನ್ನ, ಚಂಪಕ ಮತ್ತೆ ಪುನ್ನಾಗ ಅನ್ನುವ ಹೂಗಳ ಸುಗಂಧಮಯವಾಗಿ ಎಷ್ಟು ಇರುತ್ತೋ ಹಾಗೆ ತಾಯಿಯ ಕೂದಲು ಕೂಡ ಇದೆ ಅನ್ನುವಂಥ ಅರ್ಥದಲ್ಲಿ ತಾಯಿಯ ಕೇಶವನ್ನ ಹೇಳ್ತಾ ಇರುವಂಥದ್ದು. ಇನ್ನು ಕುರುವಿಂದ ಮನುಶ್ರೇಣಿ ಕನತ್ಕೋಟೀರ ಮಂಡಿತ ಅನ್ನುವಂಥದ್ದು ತಾಯಿಯ ಒಂದು ಕಿರೀಟವನ್ನ, ಅಂದ್ರೆ ತಾಯಿಯ ಕೂದಲಿನ ಮೇಲಿರುವಂತಹ ಕಿರೀಟವನ್ನ ಮಾಣಿಕ್ಯ ರತ್ನಗಳಿಂದ ಅಲಂಕೃತಳಾಗಿದ್ದಾಳೆ ತಾಯಿ ಅಂತ ಹೇಳುವಂತಹ ನಾಮ ಕುರುವಿಂದ ಮನುಶ್ರೇಣಿ ಕನತ್ಕೋಟೀರ ಮಂಡಿತ ಅಂತ. ಹಾಗೆ ಹಡಿಯಿಂದ ಮುಡಿಯವರೆಗೂ ಕೂಡ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ ಅನ್ನುವಂಥದ್ದು ತಾಯಿಯ ಒಂದು ಹಣೆಯನ್ನ ಹೇಳಿರುವಂತಹದ್ದು. ಹೇಗೆ ಚಂದ್ರನ ಹೊಳಪು ಪ್ರಕಾಶಮಾನವಾಗಿರುತ್ತೋ ಹಾಗೆ ತಾಯಿಯ ಹಣೆಯೂ ಕೂಡ ಪ್ರಕಾಶಮಾನವಾಗಿದೆ ಅಂತ. ಇನ್ನು ಆ ಹಣೆಯ ಮೇಲಿಟ್ಟಂತಹ ಚಂದನ ಅಂದ್ರೆ ತಿಲಕ, ಚಂದ್ರನ ಒಂದು ಕಸ್ತೂರಿ ತಿಲಕ ಹೇಗೆ ಅಲಂಕೃತವಾಗಿರುತ್ತೋ, ಅಂದ್ರೆ ಚಂದ್ರ ಹೇಗೆ ಆ ಲಲಾಟದ ಮೇಲೆ ಒಂದು ಕೂತ್ಕೊಂಡ್ರೆ ಹೊಳಿತಾನೋ ಹಾಗೆ ಮುಖಚಂದ್ರ ಕಳಂಕಾಭ ಮೃಗನಾಭಿ ವಿಶೇಷಕ ಅನ್ನುವಂತಹ ಒಂದು ನಾಮ ಆ ಹಣೆಯ ಮೇಲಿರುವಂತಹ ತಿಲಕವನ್ನ ವ್ಯಾಖ್ಯಾನ ಮಾಡುವಂಥದ್ದು. ಇನ್ನ ಹಾಗೆ ಬರ್ತಾ ಹುಬ್ಬನ್ನ, ಕಣ್ಣುಗಳನ್ನ, ಮೂಗಿನ ಆಭರಣವನ್ನ, ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅಂತ ತಾಯಿ ಮುಡಿದಿರುವಂತಹ ಅಥವಾ ತಾಯಿ ತೊಟ್ಟಿರುವಂತಹ ತಾಯಿಯ ಮೂಗಿನ ಒಂದು ಉಂಗುರವನ್ನ ಹೇಳುವಂಥದ್ದು. ನಕ್ಷತ್ರಗಳ ಕಾಂತಿಯನ್ನು ಮೀರಿಸುವಂತಹ ಆ ನಾಸಾಭರಣ ಅಂದ್ರೆ ಮೂಗುತ್ತಿ, ಅದು ಶೋಭಿಸ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಕಿವಿಗಳು ಮತ್ತೆ ತಾಟಂಕ, ಕೆನ್ನೆಗಳು, ತುಟಿಗಳು ಮತ್ತೆ ತಾಯಿ ಹಲ್ಲನ್ನು ಕೂಡ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಥಿ ದ್ವಯೋಜ್ವಲ ಅನ್ನುವಂಥ ನಾಮ ತಾಯಿ ಹಲ್ಲನ್ನ ಹೇಳುವಂಥದ್ದು. ಶುದ್ಧ ಆಗತಾನೇ ಶುಭ್ರವಾಗಿ ಮೊಳಕೆ ಹೊಡೆದಂತಹ ಈ ಒಂದು ದಂತದ ಪಂಕ್ತಿ ಅಂದ್ರೆ ಆ ಸಾಲುಗಳಾಗಿ ತಾಯಿಯ ಒಂದು 2 ಹಲ್ಲುಗಳು ನಮಗೆ ಕಾಣಿಸ್ತಾ ಹೋಗುತ್ತೆ ಅಂತ ತಾಯಿ ಹಲ್ಲುಗಳನ್ನ ಹೇಳುವಂಥದ್ದು. ಇನ್ನ ಆ ಮುಖದ ಸುಗಂಧ ಕರ್ಪೂರ ವೀಟ ಕಾಮೋದ ಕರ್ಪೂರ ವೀಟಿ ಕಾಮೋದ ಸಮಾಕರ್ಷ ದಿಗಂತರ ಅನ್ನುವಂಥ ಒಂದು ನಾಮ ಬರುತ್ತೆ. ಅಲ್ಲಿ ಕರ್ಪೂರ ಮತ್ತೆ ವೀಟ ಅಂತ ಅಂದ್ರೆ ಇಲ್ಲಿ ನಾವು ತಾಂಬೂಲ ಅಂತ ನಾವೇನ್ ಹೇಳ್ತೀವಲ್ಲ, ಸಾಮಾನ್ಯವಾಗಿ ತಾಂಬೂಲ ಹಾಕೋದವ್ರು ಯಾರಾದ್ರೂ ಪಕ್ಕ ಬಂದಾಗ ಆ ತಾಂಬೂಲ ಹಾಕಿದ್ದಾರೆ ಅನ್ನುವಂಥ ಒಂದು ಸುಗಂಧ ನಮಗೆ ಬರ್ತಾ ಹೋಗುತ್ತೆ. ಹಾಗೆ ಕರ್ಪೂರದ ಒಂದು ಗಂಧವು ಕೂಡ ಬಹಳ ಪವಿತ್ರವಾದಂತಹ ಒಂದು ಸುಗಂಧವನ್ನ ಕೊಡುತ್ತೆ. ಹಾಗೆ ಆ ಮುಖದ ಸುಗಂಧ ಅಥವಾ ತಾಯಿಯ ಒಂದು ಸುಗಂಧ ಯಾವ ರೀತಿ ಇರುತ್ತೆ ಅಂದ್ರೆ, ತಾಂಬೂಲವೋ ಕರ್ಪೂರವೋ ಎಷ್ಟರ ಮಟ್ಟಿಗೆ ಎಲ್ಲಾ ದಿಕ್ಕುಗಳಿಗೆ ಆ ಒಂದು ಸುಗಂಧ ಆಕರ್ಷಣೀಯವಾಗಿ ಹೇಗೆ ಕಾಣಿಸುತ್ತೋ ಹಾಗೆ ತಾಯಿಯ ಸುಗಂಧವಿದೆ ಅಂತ ಹೇಳ್ತಾ ತಾಯಿಯ ವಾಣಿಯನ್ನ ಅಂದ್ರೆ ಮಾತನ್ನ, ಮಂದಹಾಸವನ್ನ, ತಾಯಿಯ ಗದ್ದವನ್ನ, ತಾಯಿಯ ಕುತ್ತಿಗೆಯನ್ನ, ತಾಯಿಯ ಭುಜಗಳನ್ನ, ತಾಯಿಯ ಕಂಠಹಾರವನ್ನ ಈ 12ನೇ ಶ್ಲೋಕದವರೆಗೂ 13ನೇ ಶ್ಲೋಕದವರೆಗೂ ತಾಯಿಯ ಕಂಠಹಾರದವರೆಗೂ ನಾವು ತಾಯಿಯ ಒಂದು ಸೌಂದರ್ಯವನ್ನ ಆಸ್ವಾದಿಸಿದೀವಿ. ನಾನಾಗ್ಲೇ ಹೇಳಿದ್ನಲ್ಲ, ತಾಯಿಯ ಕೇಶದಿಂದ ಹಿಡ್ಕೊಂಡು ಅಂದ್ರೆ ಮೇಲ್ಭಾಗದಿಂದ ಹಿಡ್ಕೊಂಡು, ಲಲಾಟದಿಂದ ಹಿಡ್ಕೊಂಡು, ಕಣ್ಣುಗಳಿಂದ, ಮೂಗುಗಳಿಂದ, ಕಿವಿಗಳಿಂದ ಇಡೀ ಮುಖವನ್ನ ನಾವು ಅರ್ಥ ಚಿಂತನೆಯನ್ನು ಮಾಡಿ ಅವಳ ಒಂದು ಸೌಂದರ್ಯವನ್ನ ನಾವು, ಅದಕ್ಕೋಸ್ಕರ ಲಲಿತಾ ಸಹಸ್ರನಾಮದ ಮೊದಲನೇ ಒಂದು ನಾಮನೇ ಶ್ರೀಮಾತಾ ಅಂತ ಬಂದ್ಬಿಟ್ಟಿದೆ. ಅಂದ್ರೆ ನಮ್ಮ ತಾಯಿಯನ್ನ ನಾವು ಕಣ್ಣು ತುಂಬಿಸ್ಕೊಂಡು ಆ ತಾಯಿಯನ್ನ ವರ್ಣನೆಯನ್ನ ಮಾಡ್ತೀವಿ, ತಾಯಿಯ ಸೌಂದರ್ಯವನ್ನ ವರ್ಣನೆಯನ್ನ ಮಾಡ್ತಿದ್ದೀವಿ. ಹಾಗೆ ನಾವು ಕಳೆದ ಒಂದು ತರಗತಿಯಲ್ಲಿ ತಾಯಿಯ ಭುಜಗಳನ್ನ ವರ್ಣಿಸಿದ್ವಿ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂತ. ಅಂದ್ರೆ ಆ ಭುಜಗಳು ಯಾವ ರೀತಿ ಇದೆ ಅಂದ್ರೆ ಬಂಗಾರದ
ಒಂದು ಅಂದ್ರೆ ಆ ಭುಜದ ಮೇಲೆ ಸಾಮಾನ್ಯವಾಗಿ ನೀವು ನೋಡ್ತೀರ, ಮಹಾರಾಜ್ಞಿಯರು, ರಾಜರು ಮಹಾರಾಜರು ಈ ಭುಜದ ಮೇಲೆ ಒಂದಿಷ್ಟು ಬಂಗಾರದ ಒಂದು ಲೇಪನವನ್ನ ಅಥವಾ ಉಡುಗೆಯನ್ನ ಹಾಕೊಂಡಿರುತ್ತಾರೆ. ಅಂದ್ರೆ ಬಂಗಾರದ ಅಂಗದ ಒಂದು ಕೇಯೂರದಂತೆ ಇರುವಂತಹ ಒಂದು ಆ ಅಲಂಕೃತವಾದಂತಹ ಭುಜಗಳನ್ನ ತಾಯಿ ಹೊಂದಿದ್ದಾಳೆ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನ ಕಂಠಹಾರವನ್ನ ಕೂಡ ನಾವು ಕಳೆದ ತರಗತಿಯಲ್ಲಿ ಅರ್ಥ ಚಿಂತನೆ ಮಾಡಿದ್ವಿ. ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಅನ್ನುವಂತಹ ಒಂದು ನಾಮದಲ್ಲಿ ರತ್ನಹಾರ ಮತ್ತೆ ಮುತ್ತಿನ ಹಾರಗಳಿಂದ ಅಲಂಕರಿಸಲ್ಪಟ್ಟಂತಹ ಕಂಠಹಾರವನ್ನ ತಾಯಿ ಧರಿಸಿದ್ದಾಳೆ ಅನ್ನೋದನ್ನ ನಾವು ಅರ್ಥ ಚಿಂತನೆಯನ್ನ ಮಾಡಿದ್ವಿ. ಅಂದ್ರೆ ಇಲ್ಲಿಯವರೆಗೂ ನಾವು 1ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೂ ತಾಯಿಯ ಮುಖದ ಭಾಗವನ್ನ ನಾವು ಆ ಒಂದು ಸೌಂದರ್ಯವನ್ನ ನಾವು ಆಸ್ವಾದಿಸಿದ್ದೀವಿ. ಇನ್ನು 14ನೇ ಶ್ಲೋಕ ಕಾಮೇಶ್ವರ ಪ್ರೇಮರತ್ನ ಮಣಿಪ್ರತಿ ಪಣಸ್ಥನಿ ಅನ್ನುವಂತಹ ಒಂದು ನಾಮದಲ್ಲಿ ನಾವಿದ್ದೀವಿ. ಇವತ್ತಿನ ತರಗತಿಗೆ ಸ್ಪೆಷಲ್ ಆಗಿ ಅಂತಲ್ಲ, ಪ್ರಾಬಬ್ಲಿ ಎಲ್ಲಾ ತರಗತಿನೂ ಕೂಡ ತಾಯಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ತಿರ್ಬೇಕಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಒಂದು 40 ಜನ ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ಎಲ್ಲರೂ ಕೂಡ ನಾವು ತಾಯಿಯ ಮಕ್ಕಳು, ತಾಯಿಯ ಒಂದು ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಿದ್ದೀವಿ ಅನ್ನುವಂತ ಒಂದು ಭಾವದಲ್ಲಿ ಪ್ರತಿಯೊಂದು ನಾಮವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಇಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲೂ ಕೂಡ ಒಂದೊಂದು ನಾಮವೂ ಕೂಡ ನೋಡಿ, ಇಲ್ಲಿ ಕಾಮೇಶ್ವರ ಪ್ರೇಮರತ್ನ ಮಣಿಪ್ರತಿ ಪಣಸ್ಥನಿ ಅನ್ನುವಂತಹ ಒಂದು ನಾಮಕ್ಕೆ ಬಹಳ ಹೋಲಿಕೆ ಆಗುವಂತಹ ಒಂದು ಚಿತ್ರವನ್ನ ಆ ಲಲಿತಾಂಬಿಕೆ ನನ್ನ ಕೈಗೆ ಸೇರಿಸಿದ್ದಾಳೆ. ಯಾರೋ ಪುಣ್ಯಾತ್ಮರು ಈ ಒಂದು PDF ನ ಮಾಡಿ ನನ್ನ ಕರೆಗಳಿಗೆ ಕೊಟ್ಟಿದ್ದಾರೆ. ಬಹಳ ಅರ್ಥಪೂರ್ಣವಾದಂತಹ ಭಾವಚಿತ್ರವನ್ನ ಹೊಂದಿ ಒಂದಿಷ್ಟು ಸುಲಭವಾದಂತಹ ಅರ್ಥವನ್ನು ಕೂಡ ಆ ಒಂದು ಸ್ಲೈಡ್ ಅಲ್ಲಿ ಕೊಡ್ಲಾಗಿದೆ. ಸೊ ಪ್ರತಿ ಒಂದು ನಾಮದ ಒಂದು ಅರ್ಥವನ್ನ ಹೇಳ್ತಿದ್ದಾಗಲೂ ಕೂಡ ಆ ತಾಯಿಯ ಒಂದು ಸೌಂದರ್ಯವನ್ನ ನಾವು ದಿಟ್ಟಿಸಿ ನೋಡಿ, ಬೇರೆ ಎಲ್ಲೂ ಕೂಡ ವಿಚಲಿತರಾಗದಲೆ ತಾಯಿಯನ್ನೇ ದಿಟ್ಟಿಸಿ ನೋಡಿ, ಆ ಅಂಗವನ್ನೇ ನಾವು ದಿಟ್ಟಿಸಿ ನೋಡಿ, ನಾವು ಹೇಗೆ ಆಗ ಹುಟ್ಟಿದ ಮಕ್ಕಳು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಹಾಸ್ಪಿಟಲ್ ಅಲ್ಲಿ ಎಲ್ಲಾದ್ರೂ ಹೋದಾಗ ಆಗ ಹುಟ್ಟಿದ ಮಕ್ಕಳು ಬೈ ಆ ತಾಯಿಯನ್ನೇ ನೋಡ್ತಿರುತ್ತೆ ದುರ್ಗುಟ್ಕೊಂಡು. ಇದ್ಯಾರಿವ್ರು ಅಂದ್ರೆ ಏನು ಪ್ರಪಂಚಕ್ಕೆ ಏನೂ ಗೊತ್ತಿಲ್ಲದೆ ಇರುವಂತಹ ಒಂದು ಮುಗ್ಧ ಮನಸ್ಸು ಹೇಗಿರುತ್ತೋ ಹಾಗೆ ನಾವು ಕೂಡ ಬಹಳ ಮುಗ್ಧರಾಗಿ ಇವತ್ತಿನ ತರಗತಿಯಲ್ಲಿ ಆ ತಾಯಿ ಒಂದು ಸೌಂದರ್ಯವನ್ನ ನಾವು ಸವಿಯೋಣ. ನಮ್ಮ ತಾಯಿ, ನಮ್ಮ ಮಾತೆ ಲಲಿತಾಂಬಿಕೆ, ಅವಳ ಸೌಂದರ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ದೈಹಿಕವಾಗಿ ಅಂದ್ರೆ ಬಾಹ್ಯ ಅರ್ಥದಿಂದ ನಾವು ಅದನ್ನ ಸವಿಯೋದು ಬೇಡ. ಯಾಕೆಂದ್ರೆ ಒಂದಿಷ್ಟು ನಾಮಗಳು ಏನಪ್ಪ ಈ ವಶಿನ್ಯಾದಿ ವಾಗ್ದೇವತೆಗಳು ಇಷ್ಟರ ಮಟ್ಟಿಗೆ ತಾಯಿಯನ್ನ ವಿವರಿಸಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದರ ಆಂತರಿಕ ಅರ್ಥವನ್ನ ತಿಳ್ಕೊಳ್ಳುವಂತಹ ಒಂದು 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 ಪ್ರಯತ್ನವೇ ಇದಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆಂತರಿಕವಾದಂತಹ ಅರ್ಥ ಅಂತ ಅಂದ್ರೆ ಏನು, ನಿಜವಾಗ್ಲೂ ತಾಯಿಯ ಸೌಂದರ್ಯದಲ್ಲಿ ಇರುವಂತಹ ಒಂದು ಗೂಢಾರ್ಥ ಏನು ಅಥವಾ ಆಧ್ಯಾತ್ಮಿಕ ಅರ್ಥ ಏನು. ತಾಯಿ ನಾನು ಅವಾಗಲೇ ಹೇಳ್ತಾ ಇದ್ದೆ, ಶಕ್ತಿ ಅಂದ್ರೆ ತಾಯಿ ಅಂತ. ಇಡೀ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವೂ ಕೂಡ ಆ ತಾಯಿಯ ಒಂದು ಚೈತನ್ಯದಿಂದವೇ ಎಲ್ಲವೂ ಕೂಡ ಮೂಡ್ತಾ ಇರೋದು ಅನ್ನುವಂತ ಅರ್ಥದಲ್ಲಿ ನಾವು ಇದನ್ನ ಅರ್ಥೈಸ್ಕೊಂಡಾಗ ನಿಜವಾಗ್ಲೂ ನಾವು ಲಲಿತಾಂಬಿಕೆಯ ಆರಾಧನೆಯನ್ನ ಈ ಒಂದು ತರಗತಿಯಲ್ಲಿ ಮಾಡ್ತಿದ್ದೀವಿ ಅನ್ನೋದು ನಮ್ಗೆ ವ್ಯಕ್ತ ಆಗುತ್ತೆ. ಸೊ ಈ ಒಂದು 14ನೇ ಶ್ಲೋಕದಲ್ಲಿ ಬರ್ತಾ ಇರುವಂತಹ ನಾಮ ಕಾಮೇಶ್ವರ ಪ್ರೇಮರತ್ನ ಮಣಿಪ್ರತಿ ಪಣಸ್ಥನಿ, ಅಂದ್ರೆ ತಾಯಿಯ ಸ್ತನಗಳನ್ನ ಇಲ್ಲಿ ವಿವರಿಸ್ತಾ ಇರುವಂಥದ್ದು. ಇಲ್ಲಿ ಕಾಮೇಶ್ವರ ಅಂತ ಬಂತು. ಕಾಮೇಶ್ವರ ಅಂತ ಅಂದ್ರೆ ಪಾರ್ವತಿ ದೇವಿಯ ಗಂಡನಾದಂತಹ ಪರಶಿವನನ್ನ ಇಲ್ಲಿ ಹೇಳ್ತಾ ಇರೋದು. ಸಾಮಾನ್ಯವಾಗಿ ಗಂಡ ಹೆಂಡತಿ ಅನ್ನುವಂತಹ ಒಂದು ಪದ ಅಥವಾ ಒಂದು ದಾಂಪತ್ಯ ಅನ್ನುವಂತಹ ಒಂದು ಪದ ಬಂದಾಗ ಅಲ್ಲಿ ಗಂಡನ ಪ್ರೇಮ, ಅವನ ಒಂದು ಅನುರಾಗ ಅಥವಾ ಅವನು ನೋಡುವಂತಹ ನೋಟ ಅಥವಾ ಅವನು ಧರ್ಮಪತ್ನಿಗೆ ಅಥವಾ ಹೆಂಡತಿಗೆ ಕೊಡುವಂತಹ ಒಂದು ಪ್ರೀತಿ, ವಾತ್ಸಲ್ಯ ಅನ್ನೋದಕ್ಕಿಂತ ಆ ಪ್ರೇಮ ಅನುರಾಗ ಬಹಳ ಶ್ರೇಷ್ಠವಾಗಿರುತ್ತೆ. ಅದು ಈಗಿನ ಲೌಕಿಕದಲ್ಲಿ ಇಲ್ಲದೆ ಹೋದ್ರೂ ಕೂಡ ಪಾರಂಪರಿಕವಾಗಿ ನಾವು ಬಹಳಷ್ಟು ಈ ತರ ವಿಚಾರಗಳನ್ನ ನೋಡಿದ್ದೀವಿ. ಅಂದ್ರೆ ಗಂಡ ಹೆಂಡತಿ ಬರೀ ಕಾಮಕ್ಕೋಸ್ಕರವೇ ಸೀಮಿತವಾಗಿಲ್ದಲೆ ಆಂತರಿಕವಾದಂತಹ ಅಂತರಾಳದ ಪ್ರೇಮವನ್ನ, ಅಂದ್ರೆ ಬಾಯಿ ಬಿಟ್ಟು ಏನು ಹೇಳದೆ ಹೋದ್ರು ಕೂಡ ಅಂತರಾಳದಲ್ಲಿ ಆ ಹೆಂಡತಿಗೆ ಏನು ಬಯಕೆ ಇದೆ ಅಥವಾ ಏನು ಆಸೆ ಇದೆ ಅನ್ನುವಂತಹ ಅರಿಯುವಂತಹ ಒಂದು ಸೂಕ್ಷ್ಮತನವನ್ನ ಗಂಡನಾದವನು ಅಥವಾ ಪತಿಯಾದವನು ಅರ್ತಿರ್ತಾನೆ ಅನ್ನುವಂತಹ ಒಂದು ಸಂಬಂಧ ಅಥವಾ ಪವಿತ್ರವಾದಂತಹ ಸಂಬಂಧ ದಾಂಪತ್ಯದಲ್ಲಿ ಇರುತ್ತೆ, ಅಂದ್ರೆ ಗಂಡ ಹೆಂಡತಿಯರಲ್ಲಿ ಇರುತ್ತೆ. ಆದ್ರಿಂದ ಈ ನಾಮ
ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿಪಣಸ್ಥನಿ ಅಂತ ಅಂತು. ಅಲ್ಲಿ ಕಾಮೇಶ್ವರನು ಅಂದ್ರೆ ಶಿವನು ತನ್ನ ಅಮೂಲ್ಯವಾದಂತಹ ಪ್ರೇಮವನ್ನ ಅಂದ್ರೆ ಪ್ರೇಮವನ್ನ ಇಲ್ಲಿ ರತ್ನಕ್ಕೆ ಹೋಲಿಸ್ತಾ ಇರುವಂತದ್ದು. ಅದಕ್ಕೆ ಮಣಿ ಪ್ರತಿಪಣಸ್ಥನಿ ಅಂತ ಅಂದ್ರೆ ಸ್ತನ ಅಂದ್ರೆ ತಾಯಿಯ ಒಂದು ಸ್ತನ ಏನಿದೆ ಆ ಅದು ಬಹಳ ಅಮೂಲ್ಯವಾದಂತಹ ರತ್ನದಂತೆ ಕೊಡುಗೆಯಾಗಿ ಅಂದ್ರೆ ತನ್ನ ಪ್ರೀತಿಯ ಕೊಡುಗೆಯಾಗಿ ಸ್ತನಗಳನ್ನ ಪರಮೇಶ್ವರ ಆ ಲಲಿತೆಗೆ ಕೊಟ್ಟಿದ್ದಾನೆ ಅಂದ್ರೆ ಪಾರ್ವತಿಗೆ ಕೊಟ್ಟಿದ್ದಾನೆ ಅನ್ನುವಂಥ ಅರ್ಥವನ್ನ ಕೊಡುತ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ತಾಯಿಯ ಒಂದು ಆ ಸೌಂದರ್ಯದ ಒಂದು ವರ್ಣನೆ ಆದ್ರೂ ಕೂಡ ಕಾವ್ಯಾತ್ಮಕವಾಗಿ ಒಂದು ವರ್ಣನೆ ಆದ್ರೂ ಕೂಡ ಅಂದ್ರೆ ದೇವಿಯ ಸ್ತನ ಸಾಮಾನ್ಯವಾದಂತಹ ಅಂಗವಲ್ಲ ಅದು. ಅದು ಶಿವನ ಪ್ರೀತಿಯ ಒಂದು ಅಮೂಲ್ಯವಾದಂತಹ ಪ್ರತಿಫಲವಾಗಿ ಆ ಸ್ತನಗಳಿದಾವೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಾಮೇಶ್ವರ ಪ್ರೇಮರತ್ನ ಅಂತ ಬಂತು. ಅಂದ್ರೆ ಪರಮೇಶ್ವರನ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ರೆ ಅದು ಅಮೂಲ್ಯವಾದಂತಹ ರತ್ನದ ಒಂದು ಪ್ರತಿಬಿಂಬವಾಗಿ ಆ ಸ್ತನಗಳು ತಾಯಿಯಲ್ಲಿ ಇದಾವೆ ಅಂತ. ಅಂದ್ರೆ ಆ ದಾಂಪತ್ಯದಲ್ಲಿ ಆ ಶಿವನೇ ಕೊಡುಗೆಯಾಗಿ ಆ ಸೌಂದರ್ಯವನ್ನು ಕೊಟ್ಟಿದ್ದಾನೋ ಅಂದ್ರೆ ಸ್ತನದ ಸೌಂದರ್ಯವನ್ನ ದೇವಿಗೆ ಕೊಟ್ಟಿದ್ದಾನೋ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು. ಇಲ್ಲಿ ಸ್ತನ ಅಂತ ಅಂದ್ರೆ ಪೋಷಣೆಯ ಒಂದು ಅರ್ಥವನ್ನ ನಾವು ತೆಗೆದುಕೊಂಡ್ರು. ಅಂದ್ರೆ ತಾಯಿಯ ಸೌಂದರ್ಯವೂ ಕೂಡ ಬಾಹ್ಯವಾಗಿ ಅರ್ಥ ಮಾಡ್ಕೊಂಡ್ರು ಕೂಡ ಇಲ್ಲಿ ತಾತ್ವಿಕವಾಗಿ ಆ ಈ ಸೃಷ್ಟಿ ಹೇಗಾಗಿದೆ ನೋಡಿ. ಪ್ರತಿಯೊಂದು ತಾಯಿಯೂ ಕೂಡ ಮಗುವನ್ನ ಭೂಮಿಗೆ ತರ್ತಾಳೆ ಅಂದ್ರೆ ಮೊದಲು ಆ ಸೃಷ್ಟಿ ಹೇಗಾಗಿದೆ ಅಂತಂದ್ರೆ ಆ ಮಗುವಿಗೆ ಬೇಕಾದಂತಹ ಆಹಾರ ಅಂದ್ರೆ ಹಾಲೇನಿದೆ ಆ ಹಾಲನ್ನ ಸ್ತನಗಳಲ್ಲಿ ಸೇರಿಸಿ ಪರಮಾತ್ಮ ಕೊಟ್ಬಿಟ್ಟಿರ್ತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಸೃಷ್ಟಿಯನ್ನ ಪರಮಾತ್ಮ ಮಾಡಿದ್ದಾನೆ ಅನ್ನುವಂಥದ್ದು. ಅದು ಆ ಮಗು ಭೂಮಿಯ ಮೇಲೆ ಸ್ಪರ್ಶಿಸಿದಾಗ ಮಾತ್ರವೇ ಆ ಸ್ತನದಲ್ಲಿ ಹಾಲನ್ನ ಉತ್ಪತ್ತಿ ಮಾಡುವಂಥದ್ದು ಅಥವಾ ಹಾಲನ್ನು ಉಳಿಸುವಂತಹ ಶಕ್ತಿಯನ್ನ ಒಂದು ಹೆಣ್ಣಿಗೆ ದೇವರು ಕೊಟ್ಟಿದ್ದಾನೆ ಅನ್ನೋದ್ರೆ ಆ ಸ್ತನವು ಇಲ್ಲಿ ಪೋಷಣೆಯ ಒಂದು ಅರ್ಥದಲ್ಲಿ ನಾವು ತೆಗೆದುಕೊಬೇಕು. ಅಂದ್ರೆ ಇಡೀ ವಿಶ್ವವನ್ನ ಇಡೀ ಈ ಭೂಮಂಡಲವನ್ನ ತಾಯಿ ತನ್ನ ಸ್ತನಗಳಿಂದ ಪೋಷಣೆ ಮಾಡ್ತಿದ್ದಾಳೆ ಅನ್ನುವಂಥ ಅರ್ಥವನ್ನ. ಅದೇ ರೀತಿ ಲಲಿತಾಂಬಿಕೆಯು ಜ್ಞಾನವನ್ನ ನೀಡ್ತಾಳೆ. ಅಂದ್ರೆ ಆ ಸ್ತನದಲ್ಲಿ ಬರುವಂತಹ ಹಾಲು ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ರೆ ಅದು ಜ್ಞಾನದ ಸಂಕೇತವಾಗಿದೆ, ಭಕ್ತಿಯ ಸಂಕೇತವಾಗಿದೆ, ಆತ್ಮವನ್ನ ಪೋಷಿಸುವಂತಹ ಸಂಕೇತವಾಗಿದೆ. ಆದ್ರಿಂದ ನಾವು ಅವಳನ್ನ ಜಗನ್ಮಾತೆ ಅಂತ ಕರಿತೀವಿ. ಅಂದ್ರೆ ಜಗತ್ತಿಗೆ ಮಾತೆ ಆಗಿರೋಳಂತವಳು. ಸಕಲ ಜೀವರಾಶಿಗಳು ಎಲ್ಲರಿಗೂ ಸೇರಿ ಬರೀ ಮನುಷ್ಯ ಅಂತ ಅಲ್ಲ, ಯಾವುದೇ ಜೀವರಾಶಿಗಳನ್ನ ತಗೊಳ್ಳೋದು, ಸಸ್ಯಗಳಿಂದ ಹಿಡ್ಕೊಂಡು ಪ್ರಾಣಿಗಳಿಂದ ಹಿಡ್ಕೊಂಡು ಎಲ್ಲದಕ್ಕೂ ಕೂಡ ಆಹಾರವನ್ನ ತನ್ನ ಸ್ತನದಲ್ಲಿ ಪೋಷಿಸ್ತಾ ಇದ್ದಾಳೆ ಅನ್ನುವಂತ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಆಗಿರುತ್ತೆ. ಇಲ್ಲಿ ಎರಡು ಸ್ತನಗಳ ಸಂಕೇತ ಏನು ಅಂತಂದ್ರೆ ಒಂದು ಜ್ಞಾನ ಅನ್ನುವಂತಹ ಒಂದು ಸಂಕೇತ, ಇನ್ನೊಂದು ಕರುಣೆ ಅನ್ನುವಂತಹ ಒಂದು ಸಂಕೇತವಾಗಿರುತ್ತೆ. ಅಥವಾ ಒಂದು ವಿದ್ಯೆ ಅನ್ನುವಂತಹ ಒಂದು ಸಂಕೇತ, ಇನ್ನೊಂದು ಅಮೃತ ಅನ್ನುವಂತಹ ಸಂಕೇತ. ಅಂದ್ರೆ ತಾಯಿಯ ಹಾಲು ಎಷ್ಟರ ಮಟ್ಟಿಗಿರುತ್ತೆ ಅಂತ ಅಂದ್ರೆ ಅಮೃತತ್ವವನ್ನ ಅಥವಾ ಅಮೃತವನ್ನ ಉಣಬಡಿಸುವಂತಹ ಒಂದು ರೀತಿಯಲ್ಲಿ ಆ ತಾಯಿಯ ಸ್ತನದಲ್ಲಿರುವಂತಹ ಪೋಷಣೆ ನೀಡುವಂತಹ ಹಾಲಾಗಿರುತ್ತೆ ಅಂತ ಇಲ್ಲಿ ಈ ಒಂದು ನಾಮವನ್ನ ಅರ್ಥೈಸ್ಕೊಬೇಕು. ಎರಡು ಅರ್ಥಗಳನ್ನ ಹೇಳೋದಾದ್ರೆ ತಾಯಿಯ ಒಂದು ಸೌಂದರ್ಯದಲ್ಲಿ ಬರುವಂತಹ ತಾಯಿಯ ಸ್ತನಗಳನ್ನ ಇಲ್ಲಿ ವಿವರಣೆ ಮಾಡ್ತಾ ಇರುವಂತದ್ದು. ಅದು ಯಾರು ಕೊಟ್ಟಿದ್ದು ಅಂದ್ರೆ ಕಾಮೇಶ್ವರನ ಒಂದು ಪ್ರೇಮ, ಪವಿತ್ರವಾದಂತಹ ಪ್ರೇಮ ಏನಿದೆ ಅಥವಾ ಅಮೂಲ್ಯವಾದಂತಹ ರತ್ನ ರೀತಿನಲ್ಲಿ ಪರಮೇಶ್ವರ ಆ ಒಂದು ಸೌಂದರ್ಯವನ್ನ ತಾಯಿಗೆ ಕೊಟ್ಟಿದ್ದಾನೆ. ಇಲ್ಲಿ ಪರಮೇಶ್ವರ ತಾಯಿ ಪ್ರಕೃತಿ ಅಂತ ಅಂದ್ರೆ ಪರಮೇಶ್ವರ ಪುರುಷನಾಗಿ ಆ ಪುರುಷ ಮತ್ತೆ ಪ್ರಕೃತಿಯ ಒಂದು ಸಂಯೋಗ ಏನಿರುತ್ತೆ ಅದರಿಂದನೇ ಇಡೀ ಸೃಷ್ಟಿ ನಡೀತಾ ಇದೆ ಅನ್ನೋದು ನಾವು ಭಗವದ್ಗೀತೆಯಲ್ಲಿ ಅರ್ಥೈಸ್ಕೊಂಡಿದ್ದೀವಿ. ಕ್ಷೇತ್ರ ವಿಭಾಗ ಯೋಗವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾದ್ರೆ ಅಲ್ಲಿ ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು ಅದನ್ನ ನಮಗೆ ಬಹಳ ಚೆನ್ನಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಅದು ಯಾವ ತತ್ವಗಳಿಂದ ಕ್ಷೇತ್ರ ಅನ್ನುವಂಥದ್ದಾಗಿದೆ, ಆ ತತ್ವಗಳನ್ನ ಹಿಡಿದಿಟ್ಕೊಂಡಿರುವಂತಹ ಪುರುಷ ಯಾರು ಅನ್ನೋದು ಗೊತ್ತಾಗತ್ತೆ. ಸೊ ಇಲ್ಲಿ ಕಾಮೇಶ್ವರ ಅನ್ನುವಂತಹ ಪುರುಷ ಲಲಿತೆ ಅನ್ನುವಂತಹ ಪ್ರಕೃತಿಯ ಒಂದು ಜೊತೆ ಸಂಯೋಗವನ್ನ ಮಾಡಿ ಆ ಅಮೂಲ್ಯವಾದಂತಹ ರತ್ನವನ್ನ ಕೊಟ್ಟಿದ್ದಾಳೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬಹುದು. ಆದ್ರಿಂದ ತಾಯಿಯ ನಾಮ ಅಂದ್ರೆ ಆ ಒಂದು ನಾಮವನ್ನ ನಾವು ಅರ್ಥೈಸ್ಕೊಳ್ಬಹುದು. ಸಾಮಾನ್ಯವಾಗಿ ನಾನು ಹೇಗೆ ವಿಷ್ಣು ಸಹಸ್ರನಾಮಕ್ಕೆ ಒಂದು ಕಥೆಯ ಮುಖಾಂತರ ವಿಷ್ಣು ಸಹಸ್ರನಾಮವನ್ನು ಹೇಗೆ ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ಲಲಿತಾ ಸಹಸ್ರನಾಮಕ್ಕೂ ಕೂಡ ತಾಯಿಯನ್ನು ವರ್ಣಿಸುವಂತಹ ಒಂದಿಷ್ಟು ಕಥೆಗಳು ಏನಾದ್ರು ಸಿಗುತ್ತಾ ಅಂತ ಒಂದಿಷ್ಟು ಅವಲೋಕನವನ್ನು ಮಾಡಿದಾಗ ಒಂದಿಷ್ಟು ಕಥೆಗಳು ಕೂಡ ನಮಗೆ ಸಿಗ್ತಾ ಹೋಯ್ತು. ಈ ಕಥೆಯನ್ನ ನೀವು ಕಥೆಯ ತರ ಕೇಳದೆ
ಅದನ್ನ ನಿಜವಾಗ್ಲಿ ಆಂತರಿಕವಾಗಿ ನೀವು ಅನುಭವಿಸಿದ್ದೇ ಆದಲ್ಲಿ ನಿಜವಾಗ್ಲೂ ತಾಯಿ ನಿಮ್ಮ ಜೊತೆ ಇದ್ದಾಳೆ ಅನ್ನುವಂತಹ ಒಂದು ಭಾವ ನಿಮ್ಗೆ ಬರುತ್ತೆ. ಸೊ ಇಲ್ಲಿ ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿಪಣಸ್ಥನಿ ಅನ್ನುವಂಥ ತಾಯಿಯ ಸ್ಥಾನವನ್ನ ಇಲ್ಲಿ ವಿವರಣೆ ಮಾಡ್ತಾ ಇರುವಂತದ್ದು. ಒಂದು ಕಥೆಯ ಮುಖಾಂತರ ಈ ನಾಮವನ್ನು ಅರ್ಥೈಸ್ಕೊಳ್ಳೋಣ. ಆನಂದ ಅನ್ನುವಂಥ ಒಬ್ಬ ಯುವಕ ಇರ್ತಾನೆ. ಅವನಿಗೆ ಒಂದು ಜಿಜ್ಞಾಸು ಅಂತಂದ್ರೆ ಒಂದು ಬಯಕೆ. ಏನ್ ಬಯಕೆ ಅಂತ ಅಂದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಹೇಳ್ತೇವೆ ಲೌಕಿಕದಲ್ಲಿ ಪ್ರೀತಿ ಪ್ರೇಮ ಅನ್ನುವಂತಹ ಒಂದು ಪದವನ್ನು ನಾವು ಉಪಯೋಗಿಸ್ತೀವಿ. ಆದ್ರೆ ತಾಯಿಗೆ ಕೊಡುವಂತಹ ಪ್ರೀತಿ ಅಥವಾ ಹೆಂಡತಿಗೆ ಕೊಡುವಂತಹ ಪ್ರೀತಿ ಅಥವಾ ಬೇರೆ ಅಣ್ಣ ತಂಗಿ ಕೊಡುವಂತಹ ಪ್ರೀತಿ ಎಲ್ಲವೂ ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಆದ್ರೆ ಈ ಆನಂದ ಅನ್ನುವಂತಹ ಒಬ್ಬ ಯುವಕನಿಗೆ ನಿಜವಾದ ಪ್ರೀತಿ ಅಂದ್ರೆ ಏನು? ಅದು ದೇಹದ ಮೇಲಿರುವಂತಹ ಪ್ರೀತಿನೋ, ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ, ಯಾರಾದ್ರೂ ತುಂಬಾ ಚಂದವಾಗಿ ಅಲಂಕಾರ ಭೂಷಿತರಾಗಿ ಬಂದು ಅಥವಾ ಒಳ್ಳೆ ಸ್ಕಿನ್ ಟೋನ್ ಇಟ್ಕೊಂಡು ಬಹಳ ಸೌಂದರ್ಯವರ್ಧಕಗಳನ್ನ ಹಾಕೊಂಡು ಅಲಂಕಾರ ಹಾಕೊಂಡು ಬಂದಾಗ ಅವ್ರು ನೋಡಿದ್ರೆ ಒಂದು ಪ್ರೀತಿ ಮೂಡುತ್ತೆ. ಎಷ್ಟು ಚೆನ್ನಾಗಿದ್ದಾಳಪ್ಪ ಇವರು ಅಂತ. ಸೊ ಈ ಆನಂದ ಅನ್ನುವಂತಹ ಯುವಕನಿಗೆ ಒಂದು ದ್ವಂದ್ವ ಉಂಟಾಗತ್ತೆ. ಈ ಪ್ರೀತಿ ಅನ್ನೋದು ದೇಹದ ಮೇಲೆ ಇರುವಂತಹ ಅಭಿಮಾನವೋ ಅಥವಾ ನಿಜವಾಗ್ಲೂ ಅದನ್ನ ಬಿಟ್ಟು, ಅಂದ್ರೆ ದೇಹವನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಪ್ರೀತಿ ಅನ್ನೋದು ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಅವನಿಗೆ ಮೂಡುತ್ತೆ. ಆ ಒಂದು ಉತ್ತರವನ್ನ ಪಡಿಬೇಕು ಅಂತ ಅಂದ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಎಲ್ಲಾ ಕಡೆ ಹುಡುಕ್ತಾನೆ. ಅಂದ್ರೆ ಒಂದಿಷ್ಟು ತನ್ನ ಫ್ಯಾಮಿಲಿ ಸಂಬಂಧಿಕರನ್ನ ಕೇಳ್ತಾನೆ, ಪ್ರೀತಿ ಅಂದ್ರೆ ಏನು, ನಿಜವಾದ ಪವಿತ್ರವಾದಂತಹ ಪ್ರೀತಿ ಅಂದ್ರೆ ಏನು. ಒಂದಿಷ್ಟು ದೇವಾಲಯಗಳಿಗೆ ಹೋಗ್ತಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ. ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಲ್ಲ, ದೇವರನ್ನ ನಾವು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತೀವಿ. ಸೊ ಏನು ಆ ಪ್ರೀತಿ ಅಂದ್ರೆ ಯಾವ ಯಾವ ತರದ ಪ್ರೀತಿ? ಈ ಪ್ರೀತಿ ಅನ್ನುವಂತಹ ಪದವನ್ನ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಬಹಳಷ್ಟು ಕಡೆ ಹೋಗ್ತಾನೆ. ಬಹಳ ದ್ವಂದ್ವ ಉಂಟಾಗತ್ತೆ ಅವನಿಗೆ. ಆದ್ರೆ ಯಾರು ಕೂಡ ತುಂಬಾ ಸಮಯೋಚಿತವಾದಂತಹ ಉತ್ತರವನ್ನ ಕೊಡಲ್ಲ. ಒಬ್ಬ ಆ ಸೈಂಟ್ ಅಂದ್ರೆ ಒಬ್ಬ ಋಷಿ ಸಿಗ್ತಾನೆ. ಒಬ್ಬ ಋಷಿಗೆ ಇದೇ ಪ್ರಶ್ನೆಯನ್ನ ಆನಂದ ಅನ್ನುವಂತನ ಕೇಳ್ತಾನೆ, ನಿಜವಾದ ಪ್ರೀತಿ ಅಂದ್ರೆ ಏನು, ಆ ಪ್ರೀತಿಯ ಭಾವಾರ್ಥ ಅಂದ್ರೆ ಏನು, ಅದನ್ನ ನಾನು ಅನುಭವಿಸ್ಬೇಕು, ನಿಜವಾದ ಪ್ರೀತಿ ಅಂತ ಅಂದ್ರೆ ಏನು ಅದನ್ನ ತಿಳ್ಕೊಬೇಕು ಅಂತ ಆ ಒಂದು ಮಹರ್ಷಿ ಹತ್ರ ಕೇಳಿದಾಗ ಅವನೊಂದು ತಾಳೆಯ ಗರಿ ಮೇಲೆ ಈ ಒಂದು ನಾಮವನ್ನ ಬರೆದುಕೊಡ್ತಾನೆ. ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿಪಣಸ್ಥನಿ ಅನ್ನುವಂಥ ಈ ಲಲಿತಾ ಸಹಸ್ರನಾಮದ ನಾಮವನ್ನ ಆ ಒಂದು ತಾಳೆಯ ಗರಿ ಮೇಲೆ ಬರೆದು ಆ ಒಂದು ಆನಂದ ಅನ್ನುವಂಥ ಒಬ್ಬ ಯುವಕನಿಗೆ ಕೊಡ್ತಾನೆ. ಇದನ್ನ ತೆಗೆದುಕೊಂಡು ಹೋಗು, ಇವತ್ ರಾತ್ರಿ ನೀನು ಮಲಗಬೇಕಂದ್ರೆ ಅದನ್ನ ನಿನ್ನ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೋ, ಆಗ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಿಂಗೆ ಅರ್ಥ ಆಗತ್ತೆ ಅಂತ. ಅದು ಆ ಒಂದು ಆ ಮಹರ್ಷಿಯಲ್ಲಿ, ಆ ವೃದ್ಧ ಮಹರ್ಷಿಯಲ್ಲಿ ಇದ್ದಂತಹ ಒಂದು ಶಕ್ತಿಯೋ ಅಥವಾ ತಾಳೆಗರಿಯಲ್ಲಿ ಇದ್ದಂತಹ ಶಕ್ತಿಯೋ ಅಥವಾ ಆ ನಾಮಕ್ಕೆ ಇದ್ದಂತಹ ಶಕ್ತಿಯೋ ಏನೋ ಗೊತ್ತಿಲ್ಲ. ಅವತ್ತು ರಾತ್ರಿ ಹೋಗ್ತಾನೆ ಆನಂದ, ಆ ತಲೆ ದಿಂಬಿನ ಕೆಳಗಡೆ ಆ ಒಂದು ತಾಳೆಗರಿಯನ್ನ ಇಟ್ಟು ಮಲ್ಕೊಂತಾನೆ, ಕಣ್ಗಳನ್ನ ಮುಚ್ತಾನೆ, ಗಾಢವಾದ ನಿದ್ದೆಗೆ ಹೋಗ್ತಾನೆ. ಗಾಢವಾದ ನಿದ್ದೆಯಲ್ಲಿ ಒಂದು ಸ್ವಪ್ನ ಬರುತ್ತೆ ಅವನಿಗೆ. ಏನ ಸ್ವಪ್ನ ಅಂತ ಅಂದ್ರೆ ಅಲ್ಲೊಂದು ಬೆಳಕು ಮಂದಸ್ಮಿತವಾಗಿ ನಿಧಾನವಾಗಿ ಒಂದು ಒಂದು ಚಿಲುಮೆಯ ಮುಖಾಂತರವಾಗಿ ಸಣ್ಣ ಬಿಂಬವಾಗಿ ಒಂದು ಬೆಳಕು ಪ್ರಕಾಶಮಾನವಾಗಿ ಅವನಿಗೆ ಗೋಚರ ಆಗತ್ತೆ. ಅದೆಷ್ಟರ ಮಟ್ಟಿಗೆ ಆ ಬೆಳಕು ಆ ತನ್ನ ಹತ್ರ ಬರ್ತಾ ಇರುತ್ತೆ ಅಂತ ಅಂದ್ರೆ ಆ ಸಣ್ಣ ಬಿಂಬವಾಗಿ ಅಥವಾ ಸಣ್ಣದಾಗಿ ಬಂತಹ ಬೆಳಕು ಒಂದೇ ಒಂದು ನಿಮಿಷ ಕ್ಷಮೆ ಇರ್ಲಿ. ಸೊ ಮತ್ತೆ ಕತೆಗೆ ಬರ್ತಾ ಆನಂದ ಒಂದು ಕನಸನ್ನ ಕಾಣ್ತಾ ಇರ್ತಾನೆ. ಆ ಸಣ್ಣ ಬಿಂಬವಾಗಿ ಆ ರಾತ್ರಿ ಅವನಿಗೆ ಒಂದು ಬೆಳಕು ಗೋಚರವಾಗತ್ತೆ. ಅದೆಷ್ಟರ ಮಟ್ಟಿಗೆ ಆ ಬೆಳಕು ಅವನ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ ಅಂದ್ರೆ ಏನೋ ಒಂದು ಶಾಂತಿಯ ಒಂದು ಸಂಕೇತ, ಏನೋ ಒಂದು ಒಂದು ಅನುರಾಗದ ಸಂಕೇತ, ಅಥವಾ ಏನೋ ಸಾಮಾನ್ಯವಾಗಿ ಒಂದು ತಾಯಿ ಒಂದು ಮಗುವನ್ನ ತನ್ನ ಮಗನನ್ನ ವಾತ್ಸಲ್ಯಮಯವಾಗಿ ಕಾಣುವಂತಹ ಒಂದು ಪ್ರೀತಿ ಏನಿರುತ್ತೆ ಅಥವಾ ಒಂದು ಅಂದ್ರೆ ಮಮಕಾರ ಏನಿರುತ್ತೆ, ಅಂತಹ ಒಂದು ಬೆಳಕು ಅವನಿಗೆ ಕಾಣ್ತಾ ಹೋಗುತ್ತೆ. ಅದರಲ್ಲಿ ಒಂದು ರೀತಿಯ ಒಂದು ಮೌನ ಇರುತ್ತೆ ಆ ಬೆಳಕಿನಲ್ಲಿ, ಆ ಒಂದು ಪ್ರೇಮ ಇರುತ್ತೆ, ಒಂದು ಅನುರಾಗ ಇರುತ್ತೆ. ಬರೀ ಬೆಳಕಾಗೆ ಕಂಡಿದ್ದಲ್ಲಿ ಯಾವುದೇ ರೂಪ ಇಲ್ಲ, ಯಾವುದೇ ಅಂಗಗಳಿಲ್ಲ, ಏನು ಕೂಡ ಇಲ್ಲ. ಒಂದು ಬಿಂಬವಾಗಿ ಕಂಡಂತಹ ಒಂದು ಬೆಳಕು ಅವನಿಗೆ ಅಷ್ಟರ ಮಟ್ಟಿಗೆ ಜಾಗೃತನಾಗಿ ಮಾಡುತ್ತೆ. ಜಾಗೃತ ಅಂದ್ರೆ ಸ್ವಪ್ನದಲ್ಲಿ ಆ ನಿಜವಾದ ಪ್ರೀತಿಯ ಒಂದು ಜಾಗೃತಿ ಅವನಿಗೆ ಆಗ್ತಾ ಹೋಗುತ್ತೆ.
ಅದಾಗ್ತಾ ಇದ್ದಂಗೆ ಅವನಿಗೆ ನಿಜವಾದ ಪ್ರೀತಿ ಅಂದ್ರೆ ಹೇಗೆ ಒಂದು ತಾಯಿಯ ಒಂದು ಮಮಕಾರ ಇರುತ್ತೋ, ಅಥವಾ ತಾಯಿ ಒಂದು ಕರುಣೆ ಇರುತ್ತೋ, ಒಂದು ತಾಯಿ ಒಂದು ವಾತ್ಸಲ್ಯ ಇರುತ್ತೋ, ಅಷ್ಟರ ಮಟ್ಟಿಗೆ ಆ ಒಂದು ಕ್ಷಣ ಅವನ ಒಂದು ಇಡೀ ದೇಹವೇ ಕಂಪಿಸೋಕೆ ಶುರುವಾಗತ್ತೆ. ಅಂದ್ರೆ ಆ ಆಹ್ವಾನ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅಂದ್ರೆ ಯಾವುದೋ ಒಂದು ದೇವರು ನಮ್ಮ ದೇಹಕ್ಕೆ ಬಂದು ಹೋಗ್ತಿದ್ದಾರೆ ಅನ್ನುವಂಥ ಒಂದು ಚಲನೆ ಆಗ್ತಿದೆ ನಮ್ಮ ದೇಹದಲ್ಲಿ ಅನ್ನುವಂಥ ಒಂದು ಅನುಭೂತಿ ಏನಾಗತ್ತೆ, ಸಾಮಾನ್ಯವಾಗಿ ಬಹಳಷ್ಟು ಜನಕ್ಕೆ ಅದು ಆ ಅನುಭೂತಿ ಆಗಿರುತ್ತೆ. ಒಂದು ಕ್ಷಣ ಆ ರೀತಿ ಬಂದು ಹೋಗಿರುತ್ತೆ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ. ಅದು ಬಹಳಷ್ಟು ಕಾಲ ಇಲ್ಲದೆ ಹೋದ್ರೂ ಕೂಡ ಆ ಕ್ಷಣಿಕವಾಗಿ ಬಂದಂತಹ ಒಂದು ಆ ಆ ಸ್ಫುಟವಾದಂತಹ ಒಂದು ಏನಂತಾರೆ ಆ ಥ್ರಿಲ್ಲಿಂಗ್ ಅನ್ನೋದು ಒಂದು ಸ್ಪಾರ್ಕ್ ಏನಿರುತ್ತೆ, ಅದು ಅವನಿಗೆ ಬಂದು ಹೋಗುತ್ತೆ. ನಂತರ ಅವನು ಕಣ್ಣನ್ನ ಬಿಡ್ತಾನೆ, ಅಂದ್ರೆ ಆ ಕನಸಿನಲ್ಲೇ ಕಣ್ಣನ್ನ ಬಿಡ್ತಾನೆ. ಅಲ್ಲಿಂದ ಆಕಾಶದಿಂದ ತಾಯಿ ಲಲಿತಾದೇವಿ ದರ್ಶನವನ್ನ ಕೊಡ್ತಾಳೆ. ಯಾವ ರೀತಿ ದರ್ಶನವನ್ನ ಕೊಡ್ತಾಳೆ ಅಂತ ಅಂದ್ರೆ, ಆಗತಾನೆ ಹುಟ್ಟಂತಹ ಮಗು ಆ ತಾಯಿ ಯಾವ ರೀತಿ ದರ್ಶನವನ್ನ ಕೊಡ್ತಾಳೆ ಅಂದ್ರೆ, ಸ್ತನಗಳ ಒಂದು ಮುಖಾಂತರ ಹೇಗೆ ಮಗುವಿಗೆ ಸ್ತನಪಾನವನ್ನ ಮಾಡುವಂತಹ ಒಂದು ಆಕಾರದಲ್ಲಿ ತಾಯಿ ಆ ಒಂದು ಆನಂದನಿಗೆ ದರ್ಶನವನ್ನ ಕೊಡ್ತಾಳೆ. ನಿಜವಾಗ್ಲೂ ತಾಯಿ ಬಂದು ನನಗೆ ಆ ಜ್ಞಾನ ಅನ್ನುವಂತಹ ಒಂದು ಸ್ತನಪಾನವನ್ನ ಮಾಡ್ತಿದ್ದಾಳೋ ಏನೋ ಅನ್ನುವಂತಹ ಒಂದು ರೀತಿಯಲ್ಲಿ ಅವನಿಗೆ ಭಾಸವಾಗತ್ತೆ. ಆ ಸ್ತನಪಾನವನ್ನು ಮಾಡಿದಂತಹ ಆನಂದನಿಗೆ ನಿಜವಾದ ಆನಂದ ಉಂಟಾಗತ್ತೆ. ಅಂದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನು, ತಾಯಿ ವಾತ್ಸಲ್ಯ ಅಂತ ಅಂದ್ರೆ ಏನು, ಇಡೀ ಜಗತ್ತು ಪ್ರೇಮ ಅನ್ನುವಂತಹ ಒಂದು ದಾರದಲ್ಲಿ ನಡೀತಾ ಇದೆ ಅನ್ನೋದ್ರಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ಯಾವುದೇ ಸಂಬಂಧವಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸಂಬಂಧಗಳಾಗಿರ್ಬೋದು, ಅಲ್ಲಿ ಪ್ರೀತಿ ಅನುರಾಗ ಅನ್ನೋದು ಎಲ್ಲಿರುತ್ತೆ, ಅಲ್ಲಿ ಮೋಹ ಅನ್ನೋದಿರುತ್ತೆ, ಅಲ್ಲಿ ವಾತ್ಸಲ್ಯ ಅನ್ನೋದಿರುತ್ತೆ, ಅಲ್ಲಿ ನನ್ನವರು ಅನ್ನೋದಿರುತ್ತೆ, ಅಥವಾ ಇದು ನನ್ನದು ಅನ್ನುವಂಥದ್ದಿರುತ್ತೆ. ಸೊ ಅಂತಹ ಪವಿತ್ರವಾದಂತಹ ಒಂದು ಪ್ರೀತಿಯ ಅನುಭವ ಅವನಿಗಾಗತ್ತೆ. ಕಡೆಗೆ ಬೆಳಕಾಗತ್ತೆ, ಜಾಗೃತನಾಗಿ ಮತ್ತೆ ಬಂದು ಆ ಋಷಿಯನ್ನ ಭೇಟಿ ಮಾಡ್ತಾನೆ. ನೀವು ಆ ತಾಳೆಗರೆಯಲ್ಲಿ ಬರೆದು ಕೊಟ್ಟಿದ್ರಲ್ಲ ನಾಮ, ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿ ಪಣಸ್ಥನಿ ಅನ್ನುವಂತಹ ನಾಮವನ್ನ ನಾನು ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿದ್ದೆ. ನನಗೆ ರಾತ್ರಿ ಈ ರೀತಿಯಾದಂತಹ ಒಂದು ಅನುಭವವಾಯಿತು. ಆ ಅನುಭವದಿಂದ ನಿಜವಾದ ಪ್ರೀತಿ ಅಂದ್ರೆ ಏನು, ನಾನು ಅನ್ಕೊಂಡಿದ್ದೆ ಪ್ರೀತಿ ಅಂದ್ರೆ ಅದು ದೈಹಿಕವಾದಂತಹ ಪ್ರೀತಿ ಅಂತ, ಯಾವುದೋ ಒಂದು ಸೌಂದರ್ಯಮಯವಾದಂತಹ ಒಂದು ಹೆಣ್ಣನ್ನೋ ಅಥವಾ ಬೇರೆ ನೀನನ್ನೋ ವಸ್ತುವನ್ನೋ ನೋಡಿದ್ರೆ ಅದರಲ್ಲಿ ಮೋಹ ಆಗತ್ತೆ, ಅದೇ ಪ್ರೀತಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿಜವಾದ ಪ್ರೀತಿ ಅದಲ್ಲ. ಅದಕ್ಕೆ ಮೀರಿದಂತಹ ಪ್ರೀತಿಯನ್ನ ತಾಯಿ ನನಗೆ ಬಂದು ತನ್ನ ಸ್ತನಪಾನವನ್ನ ಮಾಡಿ ನನಗೆ ಆ ಪೋಷಣೆಯನ್ನು ನೀಡಿ, ಆ ಶಕ್ತಿಯನ್ನ ನೀಡಿ, ಜ್ಞಾನದ ಒಂದು ಸಂಕೇತವಾಗಿ ಅದನ್ನ ನನಗೆ ಕೊಟ್ಟು ಹೋದ್ಲು. ಆ ಪ್ರೀತಿ ಅನ್ನೋದಂದ್ರೇನು, ಅನುರಾಗ ಅನ್ನೋದ್ರೇನು ನನಗೆ ಅರ್ಥ ಆಗಿದೆ ಅನ್ನುವಂತಹ ಒಂದು ನಾಮವನ್ನು ಹೇಳಿ 3 ಬಾರಿ ಕಾಮೇಶ್ವರ ಪ್ರೇಮರತ್ನ ಮಣಿಪ್ರತಿ ಪಣಸ್ಥನಿ ಅನ್ನುವಂಥ ನಾಮವನ್ನ ಅವನು ಜಪಿಸ್ತಾನೆ. ಸಾಮಾನ್ಯವಾಗಿ ಬೇರೆಯವರು ಕೂಡ ಹೇಳ್ತಾರೆ, ಯಾರು ಈ ನೆಗೆಟಿವ್ ವೈಬ್ಸ್ಗೆ ಬಹಳ ಆಕರ್ಷಿತರಾಗಿರ್ತಾರೆ, ಅಂದ್ರೆ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಅಲ್ಲಿ ಅಥವಾ ಯೌವನದಲ್ಲಿ ಇರುವಂತಹ ಕಾಲೇಜ್ ಮಕ್ಕಳಿಗೆಲ್ಲರೂ ಕೂಡ ಅವರು ಏನೇ ಧ್ಯಾನ ಮಾಡಬೇಕು ಅಥವಾ ಓದಬೇಕು ಅಥವಾ ಬೇರೆ ಏನೋ ಸತ್ಕಾರ್ಯಗಳನ್ನು ಮಾಡಬೇಕು ಅಂದಾಗ ಬಹಳಷ್ಟು, ಅಂದ್ರೆ ಎಸ್ಪೆಷಲಿ ನಮ್ಮ ಸೋಷಿಯಲ್ ಮೀಡಿಯಾ ಇವತ್ತು ಅದನ್ನ ಬಹಳ ಹಾಳು ಮಾಡ್ತಾ ಇದೆ ನಮ್ಮ ಮಕ್ಕಳನ್ನ. ಅಂದ್ರೆ ಅಶ್ಲೀಲವಾದಂತಹ ಒಂದು ಚಿತ್ರಗಳು ಅಥವಾ ಅಶ್ಲೀಲವಾದಂತಹ ಒಂದು ದೃಶ್ಯಗಳು ಮನದ ಪಟಲದಲ್ಲಿ ಬಂದು ಹೋಗ್ತಾ ಇರುತ್ತೆ. ಸೊ ಯಾರು ಆ ರೀತಿ ಒಂದು ಇದಕ್ಕೆ ನೆಗೆಟಿವ್ ಎನರ್ಜಿಗೆ ಬಲಿಯಾಗಿರ್ತಾರೋ ಅಂಥವ್ರು ಈ ನಾಮವನ್ನ ಹೇಳಬೇಕು ಅಂತ ಉಲ್ಲೇಖ ಇದೆ. ಅಂದ್ರೆ ತಾಯಿ ಅಲ್ಲಿ ಜ್ಞಾನದ ಒಂದು ಸ್ತನಪಾನವನ್ನ ಮಾಡಿಸ್ತಾಳೆ. ಆ ಜ್ಞಾನದ ಸ್ತನಪಾನದಿಂದ ಆ ರೀತಿಯ ಒಂದು ನೆಗೆಟಿವ್ ವೈಬ್ರೇಷನ್ ಏನಿದೆ, ಅಂದ್ರೆ ನಾವು ಅಂದ್ರೆ ದೇಹದಿಂದಲೇ ಪ್ರೀತಿ ಇರೋದು ಅಂತ ನಾವೇನು ಅನ್ಕೊಂತೀವಿ, ಅದು ದೂರವಾಗಿ ನಿಜವಾದ ಆಧ್ಯಾತ್ಮಿಕ ಅಥವಾ ತಾತ್ವಿಕವಾದಂತಹ ಒಂದು ಶಕ್ತಿ ನಮ್ಮಲ್ಲಿ ಮೂಡುತ್ತೆ ಅಂತ ಹೇಳುತ್ತೆ ಈ ಒಂದು ನಾಮ. ಅದಕ್ಕೋಸ್ಕರ ಕಾಮೇಶ್ವರ ಪ್ರೇಮರತ್ನ ಮಣಿ ಪ್ರತಿ ಪಣಸ್ಥನಿ ಅನ್ನುವಂಥ ತಾಯಿ ಒಂದು ಸ್ಥಾನಗಳನ್ನ ಇಲ್ಲಿ ವಿವರಣೆ ಮಾಡ್ತಾ ಇರುವಂಥದ್ದು. ಈ ನಾಮ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ನಾಭ್ಯಾಲವಾಲ ರೋಮಾಲಿ ಲತಾ ಫಲ ಕುಚದ್ವಯಿ ಅನ್ನುವಂಥದ್ದು ಲಲಿತೆಯ ಮುಂದಿನ ನಾಮ. ಸೊ ಏನಿವು ಈ ನಾಮದ ಅರ್ಥವನ್ನ ನಾವು ತಿಳ್ಕೊಂತ ಹೋಗೋಣ. ನಾನು ಆಗ್ಲೇ ಹೇಳಿದಾಗೆ ತಾಯಿಯ ಮೇಲ್ಭಾಗದಿಂದ ಕೂದಲಿಂದ ಈಗ ನಾವು ಸ್ತನದವರೆಗೂ ತಾಯಿಯ ಸೌಂದರ್ಯವನ್ನ ಆಸ್ವಾದಿಸಿದ್ದೀವಿ. ಇಲ್ಲಿ
ನಾಭ್ಯಾಲವಾಲ ರೋಮಾಲಿ ಲತಾ ಫಲ ಕುಚದ್ವಯಿ ಅನ್ನುವಂಥ ಒಂದು ನಾಮ ಇದೆ. ಇಲ್ಲಿ ಕುಚದ್ವಯಿ ಅಂತಂದ್ರೆ ಮತ್ತೆ ಕುಚ ಅಂತಂದ್ರೆ ಮತ್ತೆ ಸ್ತನದ ಒಂದು ಉಲ್ಲೇಖನೆ ಇಲ್ಲಿ ಹೇಳ್ತಾ ಇರೋದು. ದ್ವಯಿ ಅಂತಂದ್ರೆ ಎರಡು ಸ್ತನಗಳು ಅನ್ನುವಂತಹ ಒಂದು ಅರ್ಥವಿದೆ. ಇಲ್ಲಿ ನಾಭಿಯ ಒಂದು ಉಲ್ಲೇಖನೂ ಕೂಡ ಬಂದಿದೆ. ನಾಭಿ ಅಂದ್ರೆ ಹೊಕ್ಕಳು ಅಂತ. ನಾಭ್ಯಾಲವಾಲ ರೋಮಾಲಿ ಅಂದ್ರೆ ನಾಭಿ ಅಂದ್ರೆ ಹೊಕ್ಕಳು. ಇನ್ನ ರೋಮಾಲಿ ಅಂತ ಅಂದ್ರೆ ಆ ರೋಮಗಳು ಅಂದ್ರೆ ಸಾಲಾಗಿ ಸಾಮಾನ್ಯವಾಗಿ ಯಾರಾದ್ರೂ ಅಂದ್ರೆ ಒಂದು ಆ ಒಂದು ಹೊಕ್ಕಳಿನ ಭಾಗವನ್ನ ನಾವು ಗಮನಿಸಿದ್ದೇ ಆದಲ್ಲಿ ಆ ಆ ಹೊಕ್ಕಳಿನ ಭಾಗದಿಂದ ಸ್ತನದ ಭಾಗದವರೆಗೂ ಒಂದು ಸಾಲಾಗಿ ಒಂದು ರೋಮಗಳು ನಮಗೆ ಕಾಣಿಸ್ತಾ ಹೋಗುತ್ತೆ. ಒಂದು ಲತೆಯ ಮುಖಾಂತರ ಅಂದ್ರೆ ಬಳ್ಳಿಯ ಮುಖಾಂತರ ಅದು ಹರಡಿರುತ್ತೆ. ಅಂದ್ರೆ ಒಂದು ಲೈನ್ ಆಗಿ ಆ ಒಂದು ರೋಮವನ್ನ ಆ ರೋಮದ ಕೂದಲು ಬಂದಿರುತ್ತೆ ಆ ನಾಭಿಯಿಂದ ಸ್ತನದವರೆಗೂ ಕೂಡ. ಸೊ ಅದನ್ನ ಉಲ್ಲೇಖ ಮಾಡಿ ಇಲ್ಲಿ ಈ ಒಂದು ನಾಮವನ್ನ ಹೇಳ್ತಾ ಇರೋದು. ನಾಭ್ಯಾಲವಾಲ ರೋಮಾಲಿ ಲತಾ ಫಲ ಕುಚದ್ವಯಿ ಅಂದ್ರೆ ನಾಭಿಯಿಂದ ಮೇಲಕ್ಕೆ ಹರಡಿರುವಂತಹ ಆ ರೋಮಲತೆಯ ಅಂದ್ರೆ ಅದು ಇಲ್ಲಿನ ತನಕ ಆ ರೋಮಗಳಿದೆ ಅಂತಂದ್ರೆ ಎರಡು ಫಲದಂತೆ ಇರುವಂತಹ ಸ್ತನಗಳವರೆಗೂ ಕೂಡ ಆ ರೋಮಗಳು ಸಾಲಾಗಿ ಇದಾವೆ ಅಂತ. ಲತಾ ಅಂದ್ರೆ ಬಳ್ಳಿಯ ರೂಪದಲ್ಲಿ ಇದೆ ಅಂತ. ಸ್ತನಗಳನ್ನ ಆ ವಿಶ್ಲೇಷಣೆ ಮಾಡಾದ್ಮೇಲೆ ಆ ಸ್ತನದಲ್ಲಿ ಇರುವಂತಹ ರೋಮಗಳನ್ನ ಇಲ್ಲಿ ಹೇಳ್ತಾ ಇರೋದು. ಅದು ಸಾಲಾಗಿ ಲತೆಯ ಮುಖಾಂತರ ಇದೆ ಅಂತ. ನಾನು ಆಗಲೇ ಒಂದು ಡಿಕ್ಲರೇಷನ್ ಹೇಳ್ಬಿಟ್ಟಿದ್ದೀನಿ. ನಾವು ತಾಯಿಯ ಒಂದು ಸೌಂದರ್ಯವನ್ನ ಸವಿತಾ ಇದ್ದೀವಿ. ಶ್ರೀಮಾತಾ ಅನ್ನುವಂತಹ ಒಂದು ನಾಮ ಏನಿದೆ ಆ ಮೊದಲನೇ ನಾಮದಲ್ಲೇ ಬಂದ್ಬಿಟ್ಟಿದೆ, ಅವಳು ನಮ್ಮೆಲ್ಲರಿಗೂ ಕೂಡ ತಾಯಿ ಅಂತ. ಸೊ ನಮ್ಮ ತಾಯಿಯ ಸೌಂದರ್ಯವನ್ನ ಬಾಹ್ಯವಾಗಿ ಈ ರೀತಿ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದೀವಿ ಅಥವಾ ಆಸ್ವಾದಿಸ್ತಿದ್ದೀವಿ ಅಂತಂದ್ರೆ ಅದು ಆ ತಾಯಿಯನ್ನ ವರ್ಣಿಸ್ತಿದ್ದೀವಿ, ಆ ತಾಯಿಯ ಪ್ರೇಮದಿಂದ ವರ್ಣಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ಚಿತ್ತವನ್ನ ನಾವು ಖಂಡಿತ ಇಟ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಈ ಒಂದು ಚಿಂತನೆಯಲ್ಲಿ ನಾವು ಬರೀ ಬಾಹ್ಯವಾದಂತಹ ಸೌಂದರ್ಯವನ್ನೇ ನಾವಿಲ್ಲಿ ನೋಡ್ತಾ ಇಲ್ಲ, ತಾತ್ವಿಕವಾದಂತಹ ಒಂದು ಸೌಂದರ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬಾಹ್ಯವಾಗಿ ಹೇಳ್ಬೇಕಂತ ಅಂದ್ರೆ ಆ ಒಂದು 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 ಕವಿತ್ವದ ಒಂದು ಮೂಲವಾಗಿ ಹೇಳ್ಬೇಕಂದ್ರೆ ನಾಭಿಯಿಂದ ಮೇಲಕ್ಕೆ ಇರುವಂತಹ ಸೂಕ್ಷ್ಮ ರೋಮಗಳನ್ನ ಲತೆಯ ಮುಖಾಂತರ ತಾಯಿ ಹೊಂದಿದ್ದಾಳೆ ಅನ್ನೋದು ಇದರ ಅರ್ಥ ಬರುತ್ತೆ. ಅಂದ್ರೆ ಲತೆಯ ಎರಡು ಫಲಗಳಂತೆ ದೇವಿಯ ಕುಚಗಳು ಅಂದ್ರೆ ಸ್ತನಗಳು ಇದ್ದಾವೆ ಅನ್ನೋದು ಬಾಹ್ಯವಾದಂತಹ ಅರ್ಥ. ಆದ್ರೆ ಇಲ್ಲಿ ತಾತ್ವಿಕವಾದಂತಹ ಅರ್ಥವನ್ನ ನಾವು ನೋಡೋದಾದ್ರೆ ಯೋಗಶಾಸ್ತ್ರದಲ್ಲಿ ಇದು ಮಣಿಪುರ ಚಕ್ರದ ಒಂದು ಸ್ಥಾನ ಅಂತ ಹೇಳ್ತಾರೆ. ಮಣಿಪುರ ಚಕ್ರದ ಒಂದು ಸ್ಥಾನ ಏನ್ ಆಕ್ಟಿವ್ ಆಗತ್ತೆ ಅಂತವರಿಗೆ ಪ್ರಾಣಶಕ್ತಿ, ಜೀವಶಕ್ತಿ ಮತ್ತೆ ಕ್ರಿಯಾಶಕ್ತಿ ಎಲ್ಲವೂ ಕೂಡ ಊರ್ಧ್ವಮುಖವಾಗಿ ಮೇಲ್ ಹೋಗ್ತಾ ಇರತ್ತೆ. ಅಂದ್ರೆ ಹೇಗೆ ಒಂದು ಅಗ್ನಿ ಊರ್ಧ್ವಮುಖವಾಗಿ ಹರಿಯೋದು ನಮಗೆ ಕಾಣಿಸುತ್ತೋ ಹಾಗೆ ಇಲ್ಲೂ ಕೂಡ ಮಣಿಪುರ ಚಕ್ರ ಆ ಒಂದು ದಾರಿನಲ್ಲಿ ಹೇಗೆ ಸಾಲಾಗಿ ಆ ರೋಮಗಳು ಹೋಗ್ತಾ ಇದ್ದಾವೋ, ರೋಮಗಳು ನಮಗೆ ಕಾಣಿಸ್ತಾ ಹೋಗ್ತಾ ಇದ್ದಾವೋ ಹಾಗೆ ಮಣಿಪುರ ಅನ್ನುವಂತಹ ಚಕ್ರದ ಶಕ್ತಿ ಆ ತಾಯಿಯಲ್ಲಿ ಸಂಚಾರ ಮಾಡ್ತಿದೆ. ಪ್ರಾಣಶಕ್ತಿಯಾಗಿ ಸಂಚಾರ ಮಾಡ್ತಿದೆ, ಜೀವಶಕ್ತಿಯಾಗಿ ಸಂಚಾರ ಮಾಡ್ತಿದೆ, ಕ್ರಿಯಾಶಕ್ತಿಯಾಗಿ ಸಂಚಾರ ಮಾಡ್ತಿದೆ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ಲತೆ ಬೆಳೆಯಲು ಅಂತ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆಯುವಂತಹ ಒಂದು ಆಕಾರವನ್ನು ನೋಡಬಹುದು, ಸಸ್ಯವಾಗಿರ್ಬೋದು ಅಥವಾ ಪ್ರಾಣಿಯಾಗಿರ್ಬೋದು, ಎಲ್ಲವೂ ಕೂಡ ಒಂದಿಷ್ಟು ಪೋಷಣೆಯನ್ನ ತೆಗೆದುಕೊಂಡೇ ಬೆಳೆಯುತ್ತೆ ಅಲ್ವಾ. ಹಾಗೆ ಆಗ್ಲೇ ನಾನು ಹಿಂದಿನ ನಾಮದಲ್ಲಿ ಹೇಳಿದಾಗೆ ಸ್ತನದಲ್ಲಿ ಬರುವಂತಹ ತಾಯಿಯ ಒಂದು ಹಾಲೇನಿದೆ ಅದು ಪೋಷಣೆಯ ಒಂದು ದೃಷ್ಟಿ ಇರೋದ್ರಿಂದ ಇಲ್ಲಿ ತಾಯಿಯೂ ಕೂಡ ಇಡೀ ಬ್ರಹ್ಮಾಂಡವನ್ನ ಬೆಳೆಸ್ತಾ ಇದ್ದಾಳೆ. ಆ ಬೆಳೆಯುವಿಕೆ ಯಾವ ರೀತಿ ಇದೆ ಅಂದ್ರೆ ಅದು ಕೂಡ ಊರ್ಧ್ವಮುಖವಾಗೇ ಇದೆ. ಅದು ದೇವಿಯ ಕೃಪೆ ಅಥವಾ ಗುರುವಿನ ಕೃಪೆ ಅಥವಾ ಸಾಧಕನ ಒಂದು ಅರಿವು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಈ ನಾಮವನ್ನ ಹೇಗೆ ನಾವು ಅರ್ಥೈಸ್ಕೊಬೇಕಂತ ಅಂದ್ರೆ ಆ ತಾಯಿಯ ನಾಭಿಯಿಂದ ಆ ಸ್ತನದವರೆಗೂ ಕೂಡ ಒಂದು ರೋಮ ಒಂದು ಕೂದಲು ನೇರವಾಗಿ ಊರ್ಧ್ವಮುಖವಾಗಿ ಚಲಿಸ್ತಾ ಇದೆ. ಅದು ಕೂಡ ಅವಳ ಸೌಂದರ್ಯಕ್ಕೆ ಇನ್ನಿಷ್ಟು ಮೆರಗನ್ನ ನೀಡ್ತಾ ಇದೆ ಅನ್ನೋದನ್ನ ಈ ಒಂದು ನಾಮ ಹೇಳ್ತಾ ಇದೆ. ಅಂದ್ರೆ ತಾಯಿಯ ನಾಭಿಲಿಂದ ಕುಚದವರೆಗೂ ಬೆಳೆದಿರುವಂತಹ ಆ ಕೂದಲು ಅಷ್ಟರ ಮಟ್ಟಿಗೆ ಸೌಂದರ್ಯವಾಗಿ ತಾಯಿ ಕಾಣಿಸ್ತಿದ್ದಾಳೆ ಅಂತ. ಮತ್ತೆ ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ಅನಂತಪುರಿ ಅನ್ನುವಂತಹ ಒಂದು ನಗರವಿರುತ್ತೆ. ಅಲ್ಲಿ ಸುಮೇಧ ಅನ್ನುವಂತಹ ಒಬ್ಬ ಭಕ್ತನಿರ್ತಾನೆ. ಅವನಿಗೆ ಬಹಳ ಅಧ್ಯಯನವನ್ನು ಮಾಡ್ಕೊಂಡಿರ್ತಾನೆ, ಶಾಸ್ತ್ರಜ್ಞ ಆಗಿರ್ತಾನೆ, ವೇದಗಳನ್ನ ಪಾರಂಗತ ಮಾಡ್ಕೊಂಡಿರ್ತಾನೆ. ಆದ್ರೆ ಆ ತಾಯಿಯನ್ನ ನಾನು ನೋಡ್ಬೇಕು ಅಂದ್ರೆ ತಾಯಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನುವಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಕರೆಂಟ್ ಅನ್ನ ನೋಡಿರ್ತೀವಿ
ಅಲ್ವಾ? ಕರೆಂಟು ವೈರ್ ಮುಖಾಂತರ ಬಂದು ಒಂದು ಬಲ್ಬ್ಗೆ ಬೆಳಕನ್ನ ನೀಡುತ್ತೆ ಅನ್ನೋದು ಕಣ್ಣಲ್ಲಿ ಕಾಣುವಂತಹ ಒಂದು ಸಾಮಾನ್ಯವಾದಂತಹ ಒಂದು ನೋಟ. ಆದ್ರೆ ಆ ಕರೆಂಟ್ ನಾವು ಮುಟ್ಟಿ ನೋಡಿದಾಗ ಅದು ಎಷ್ಟರ ಮಟ್ಟಿಗೆ ಅದ್ರ ಶಾಕ್ ಹೊಡೆಯುತ್ತೆ ಅನ್ನೋದನ್ನ ನಾವು ಮುಟ್ಟಿ ನೋಡಿದಾಗ ಮಾತ್ರ ಅದು ನಮಗೆ ಅನುಭವಕ್ಕೆ ಬರುತ್ತೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಇದೇ ರೀತಿ ಆ ಸುಮೇಧ ಅನ್ನುವಂಥ ಒಬ್ಬ ಮನುಷ್ಯನಿಗೆ ಅಥವಾ ಭಕ್ತನಿಗೆ ಎಲ್ಲಾ ವೇದಗಳನ್ನ ಅಧ್ಯಯನ ಮಾಡಿದ್ರು ಕೂಡ, ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು ಕೂಡ ಅವನಿಗೆ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ. ನನ್ನ ಶಾಸ್ತ್ರ ಅಧ್ಯಯನ ಅಥವಾ ನನ್ನ ವೇದಾಧ್ಯಯನ ಇಲ್ಲಿ ನನಗೆ ಅಹಂಕಾರವನ್ನ ಮೂಡಿಸಿದ್ಯೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ನಾನು ದೇವರನ್ನ ಅನುಭವಿಸೋದಕ್ಕೆ ಆಗ್ತಿಲ್ವಲ್ಲ. ನನಗೆ ಅನುಭವಕ್ಕೆ ಬರಬೇಕು, ದೇವ್ರು ಇದ್ದಾರೆ ಅನ್ನೋದು ನನಗೆ ಅನುಭವಕ್ಕೆ ಬರ್ಬೇಕು. ಅದು ಯಾವ ರೀತಿ ಆಗತ್ತೆ ಅನ್ನುವಂತ ಒಂದು ದ್ವಂದ್ವ ಆ ಸುಮೇಧ ಅನ್ನುವಂಥವನಿಗೆ ಕಾಡುತ್ತೆ. ವಿವೇಕಾನಂದರ ಒಂದು ಒಂದು ಪ್ರಸಂಗ ನನಗೆ ನೆನಪಾಗತ್ತೆ. ಯಾರೋ ಒಬ್ಬ ಹೀಗೆ ಬಂದ್ಬಿಟ್ಟು ವಿವೇಕಾನಂದರಿಗೆ ಕೇಳಿದ್ನಂತೆ, ದೇವ್ರಿದ್ದಾನಾ ಪ್ರಪಂಚದಲ್ಲಿ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರಂತೆ, ಖಂಡಿತವಾಗ್ಲೂ ದೇವ್ರಿದ್ದಾನೆ ಅಂತ. ಮತ್ತೆ ತೋರ್ಸು ನಂಗೆ ದೇವರನ್ನ ಅಂತ ಆ ಚಿಕ್ಕ ಹುಡುಗ ಕೇಳ್ತಾನೆ. ನಾನು ಬೇಕಾದ್ರೆ ಇವತ್ತು ನಿನಗೆ ಇಲ್ಲೇ ಈಗಲೇ ನಿನಗೆ ದೇವರನ್ನ ತೋರಿಸ್ತೀನಿ, ಸಾಧ್ಯ ಇದೆ ನನಗೆ ಅಂತ. ಆಯ್ತು ತೋರ್ಸು ಅಂತ ಆ ಬಾಲಕ ಕೇಳ್ತಾನೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಹೋಗಿ ಒಂದು ಕಡ್ಡಿಯನ್ನು ತೆಗೆದುಕೊಂಡ್ ಬಾ, ನಿನ್ಗೆ ನಾನು ದೇವರನ್ನ ತೋರಿಸ್ತೀನಿ ಅಂತ ವಿವೇಕಾನಂದರು ಹೇಳ್ತಾರೆ. ಅವನು ಹೋಗಿ ಒಂದು ಕಡ್ಡಿ ತಗೊಂಡ್ಬರ್ತಾನೆ. ನಿನ್ನ ಕೈಯನ್ನ ಈಗ ನೀಡು ಅಂತ ವಿವೇಕಾನಂದರು ಕೇಳ್ತಾರೆ. ಅವನ ಕೈಯನ್ನ ನೀಡ್ತಾನೆ. ಆ ಚಾವಟಿಯಿಂದ ಕಡ್ಡಿಯಿಂದ ಜೋರಾಗಿ ಆ ಹಸ್ತದ ಮೇಲೆ ಹೊಡಿತಾರೆ ವಿವೇಕಾನಂದರು. ಅವನು ಅಪ್ಪ ಅಪ್ಪ ಅಂತ ಫುಲ್ ಕಿರ್ಚಾಡ್ತಾನೆ. ನೀನ್ ದೇವ್ರ ತೋರಿಸು ಅಂದ್ರೆ ನನ್ಗೆ ಯಾಕಪ್ಪ ಹೊಡಿತಾ ಇದ್ಯಾ ಅಂತ ಬಾಲಕ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ವಿವೇಕಾನಂದ ಪ್ರಶ್ನೆ ಮಾಡ್ತಾರೆ, ನಿಂಗೆ ನೋವು ಆಗ್ತಾ ಇದೆಯಾ? ನೋವು ನೋವು ಅಂತ ಹೇಳ್ತೀಯ, ನನಗೆ ನೋವು ಆಗ್ತಾ ಇದೆಯಾ? ತೋರ್ಸು ನಂಗೆ ನೋವುನ ಎಲ್ಲಿ, ನಂಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ನೋವು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಿನಗೆಲ್ಲಿ ಕಾಣಿಸುತ್ತೆ ನನ್ಗಾಗೋ ನೋವು, ನನಗೆ ಅನುಭವಕ್ಕೆ ಬರ್ತಾ ಇದೆ ಆ ನೋವು ಅಂತ ಆ ಹುಡುಗ ಹೇಳ್ತಾನೆ. ಹಾಗೆ ಅನುಭವ ಅಂತ ಅಂದ್ರೆ ಅದೇ, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಸೊ ಇಲ್ಲಿ ಸುಮೇಧನಿಗೂ ಕೂಡ ಅದೇ ರೀತಿ ಆಗಿದೆ. ಶಾಸ್ತ್ರಗಳ ಅಧ್ಯಯನ ಮಾಡಿ, ವೇದಗಳನ್ನ ಅಧ್ಯಯನ ಮಾಡಿ, ಪುರಾಣಗಳನ್ನ ಅಧ್ಯಯನ ಮಾಡಿದ್ರು ಕೂಡ ಆ ಅನುಭವ ಅನ್ನುವಂಥದ್ದು ಸ್ವತಃ ಆದ್ರೆ ಮಾತ್ರವೇ ಅದು ನಮಗೆ ನಿಜವಾದ ದೇವರು ಅಥವಾ ಲಲಿತೆ ನಮಗೆ ಗೋಚರ ಆಗ್ತಾ ಹೋಗ್ತಾಳೆ. ಸೊ ಅದನ್ನ ನನಗೆ ಆಗ್ತಿಲ್ವಲ್ಲ ಅನ್ನುವಂಥ ಒಂದು ಸಂದೇಹ ಅವನಿಗೆ ಮೂಡುತ್ತೆ. ಒಂದು ದಿನ ತಾಯಿ ಲಲಿತೆಯನ್ನು ಕೂತು ಬಹಳ ಅಚ್ಚುಕಟ್ಟಾಗಿ ಲಲಿತಾ ಸಹಸ್ರನಾಮದ ಒಂದು ಪಾರಾಯಣವನ್ನು ಮಾಡ್ತಾನೆ. ಲಲಿತೆಯ ಒಂದು ಧ್ಯಾನವನ್ನೇ ಮಾಡ್ತಾ 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 ಅವನು ನಿದ್ದೆಗೆ ಜಾರ್ತಾನೆ. ಆ ನಿದ್ದೆಯಲ್ಲಿ ಮಾತೆ ಆ ಒಂದು ಧ್ವನಿಯನ್ನ ಕೇಳಿಸ್ಕೊಂತಾಳೆ, ಅಂದ್ರೆ ಆ ಭಕ್ತನ ಒಂದು ಧ್ವನಿಯನ್ನ ಕೇಳಿಸ್ಕೊಂತಾಳೆ. ನನ್ನ ಅನುಭವಕ್ಕೆ ಬರಬೇಕು ಅನ್ನುವಂಥ ಒಂದು ಧ್ವನಿಯನ್ನ ಕೇಳಿಸ್ಕೊಂಡು ಆ ತಾಯಿ ಕನಸಿನಲ್ಲಿ ಬಂದು ಮಾತಾಡ್ತಾಳಂತೆ. ಏನಂತ ಅಂತ ಅಂದ್ರೆ, ನೀನೆಲ್ಲೋ ವೇದದಲ್ಲಿ ಅಥವಾ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಅಲ್ಲೆಲ್ಲೋ ದೇವರಿದ್ದಾನೆ ಅಥವಾ ಬಾಹ್ಯವಾಗಿ ವಿಗ್ರಹದ ರೂಪದಲ್ಲಿ ಎಲ್ಲೋ ದೇವರಿದ್ದಾನೆ, ಎಲ್ಲೋ ಬಾಹ್ಯವಾಗಿದ್ದಾನೆ ಅಂತ ನೀನು ಎಲ್ಲಾ ಕಡೆ ಹುಡುಕ್ತಾ ಇದ್ಯಾ, ಬಹಳ ದ್ವಂದ್ವದಲ್ಲಿದ್ಯಾ. ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ನಾನು ಇಲ್ಲೇ ನಿನ್ನ ಅಂತರಾಳದಲ್ಲೇ ಇದ್ದೀನಿ ಅಂತ ಅವಳು ತನ್ನ ನಾಭಿಗೆ ಒಂದು ಬೆರಳನ್ನ ಮಾಡಿ ತೋರಿಸ್ತಾಳಂತೆ. ಯಾಕೆ ನಾಭಿಗೆ ಬೆರಳನ್ನ ಮಾಡಿ ತೋರಿಸ್ತಾಳೆ ಅಂತ ಅಂದ್ರೆ, ಪ್ರತಿಯೊಂದು ಜೀವರಾಶಿಯು ಕೂಡ ಹುಟ್ಟುವಂಥದ್ದು ನಾಭಿಯಿಂದಾನೆ. ಆ ನಾಭಿಯಿಂದಲೇ ಎಲ್ಲವೂ ಕೂಡ ಜನನವಾಗೋದು. ಆ ನಾಭಿಯ ಒಂದು ಕರಳು ಏನಿರುತ್ತೆ ಅದನ್ನ ಕತ್ತರಿಸಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಭೂಮಿ ಮೇಲೆ ಬಿಡ್ತಾರೆ. ಅಂದ್ರೆ ನಾಭಿಯನ್ನ ಅವಳು ಪಾಯಿಂಟ್ ಮಾಡಿ ತೋರಿಸ್ತಾಳೆ. ನೋಡು, ಇಲ್ಲಿ ನಿಜವಾದಂತಹ ನಿನಗೆ ಎಕ್ಸ್ಪೀರಿಯನ್ಸ್ ನಿನ್ಗೆ ಆಗ್ಬೇಕು ಅಂದ್ರೆ ನನ್ನ ನಾಭಿಯನ್ನ ನೋಡು ಅಂತ ತಾಯಿ ತನ್ನ ನಾಭಿಯನ್ನ ತೋರಿಸ್ತಾಳೆ. ಆ ಕಂಡಂತಹ ಆ ಭಕ್ತನಿಗೆ, ಆ ಸುಮೇಧನಿಗೆ ಏನನ್ಸತ್ತೆ, ಆತನ ಒಕ್ಕಳಲ್ಲಿ ಅಂದ್ರೆ ತಾಯಿ ಹೊಕ್ಕಳಲ್ಲ, ಆ ಸುಮೇಧನ ಒಕ್ಕಳಲ್ಲಿ ಅಂದ್ರೆ ನಾಭಿಯಲ್ಲಿ ಏನೋ ಒಂದು ರೀತಿ ಆ ಬೆಚ್ಚನೆಯ ಒಂದು ಅನುಭವ ಆಗತ್ತೆ. ಅಂದ್ರೆ ಏನೋ ಸುಟ್ಟಂತಹ ಒಂದು ಅನುಭವ ಆಗತ್ತೆ. ಅವನು ಕಿರ್ಚ್ಕೊಂತಾನೆ, ಅಮ್ಮ ನನ್ನ ನಾಭಿಯಲ್ಲಿ ಏನೋ ಉರಿ ಆಗ್ತಾ ಇದೆ, ನನ್ನ ಇದರಲ್ಲಿ ಏನೋ ಬೆಚ್ಚನೆಯ ಒಂದು ಅನುಭವ ಆಗ್ತಾ ಇದೆ, ನನ್ನ ರೋಮಗಳು ಎದ್ದು ನಿಂತ್ಕೊಂತಾ ಇದ್ದಾವೆ, ನನ್ನ ರೋಮಗಳು ಆ ಬಿಸಿಯ ತಾಪದಿಂದ ಬಹಳ ಜಾಗೃತವಾಗಿ ಇದಾಗ್ತಿದೆ ಅಂತ. ಅದಕ್ಕೆ ತಾಯಿ ಹೇಳ್ತಾಳಂತೆ, ನನ್ನ ಚೇತನ ಶಕ್ತಿ ಏನಿದೆ ಅಂದ್ರೆ ನಾಭಿಯಿಂದಂತ ಬಂದಂತಹ ಚೇತನ ಶಕ್ತಿ ಏನಿದೆ, ಅದು ಬರೀ ನಿನಗೆ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ನಾನು ನನ್ನ ನಾಭಿಯಿಂದ ಕನೆಕ್ಷನ್ ಅನ್ನ ಕೊಟ್ಟಿದ್ದೀನಿ ಅಂತ. ಅಂದ್ರೆ ಆ ಕನೆಕ್ಷನ್ ಬಾಹ್ಯವಾಗಿ ನಮಗೆ ಕಾಣಿಸೋದಿಲ್ಲ. ಇವತ್ತು ನಾವು ರೂಮ್ಗೋ ಹಾಲ್ಗೋ ಒಂದು ಲೈಟ್ ಅನ್ನ ಹಾಕ್ಬೇಕಂದ್ರೆ ಆ ಮೀಟರ್ ಇಂದ ಒಂದು ವೈರ್ ಅನ್ನ ಎಳ್ಕೊಂಡು ಹೋಗಿ ಮೇನ್ ಸ್ವಿಚ್ ಇಂದ ಕೊಟ್ಕೊಂಡು ಒಂದು ಕಂಟ್ರೋಲ್ ಅಂತ ಹಾಕಿ ರೂಮ್ಗೆ ಹಾಲ್ಗೆ ಲೈಟ್ ಅನ್ನ ಹಾಕ್ತಿವಿ. ಆದ್ರೆ ದೇವರಿಗೂ ನಮಗೂ ಇರುವಂತಹ ಕನೆಕ್ಷನ್ ಇಲ್ಲಿಂದ ಅಂತಂದ್ರೆ ತಾಯಿಯ ನಾಭಿಯಿಂದ ಹಿಡ್ಕೊಂಡು ಇಡೀ ಪ್ರಪಂಚಕ್ಕೆ ಎಲ್ಲಾ ಜೀವರಾಶಿಗಳು ಕೂಡ ಒಂದು ಕನೆಕ್ಷನ್ ಹೋಗಿದೆ.
ಆ ಕನೆಕ್ಷನ್ ನಮ್ಗೆ ಆ ವೈರ್ ಮುಖಾಂತರ ಕಾಣಿಸ್ತಾ ಇಲ್ಲ, ಆದ್ರೆ ವೈಬ್ರೇಷನ್ ಮುಖಾಂತರ ಅದು ನಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಹಾಗೆ ಸುಮೇಧನಿಗೆ ಆ ಚೇತನಾ ಶಕ್ತಿ ಅನ್ನೋದೇನಿದೆ ಆ ತಾಯಿಯ ನಾಭಿಯಿಂದ ಒಂದು ಸಿಡಿಲ್ನ ಮುಖಾಂತರ ಅವನ ಅಂದ್ರೆ ಸುಮೇಧನ ಒಂದು ಒಕ್ಕಳಿಗೆ ಆ ಒಂದು ಸಿಡಿಲು ಬಡಿಯೋ ತರ ಒಂದು ಕನೆಕ್ಷನ್ ಆಗತ್ತಂತೆ. ಆಗ ಅವನು ನಿಜವಾದ ಆ ಶಕ್ತಿಯನ್ನ, ಆ ಚೇತನಾ ಶಕ್ತಿಯನ್ನ ಅವನು ಗ್ರಹಣವನ್ನು ಮಾಡ್ತಾನೆ. ಎಷ್ಟೇ ಓದಿದ್ರು ಕೂಡ, ಎಷ್ಟೇ ಜ್ಞಾನವನ್ನು ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ಆ ತಾಯಿಯ ರೂಪವನ್ನ, ಪಾರಾಯಣವನ್ನ ಎಲ್ಲವನ್ನೂ ಕೂಡ ಮಾಡಿದ್ರು ಕೂಡ ಆ ಅನುಭವ ಅನ್ನೋದೇನ್ ಬರುತ್ತಲ್ಲ, ಆ ಬೆಚ್ಚನೆಯ ಭಾವ ಅವನಿಗೆ ಏನು ಸಿಕ್ತಲ್ಲ, ಅದು ನಿಜವಾದ ಅನುಭವ ಅಂತ. ಅದು ಬರೀ ಸುಮೇಧನಿಗೆ ಅಂತಾನೆ ಅಲ್ಲ, ನಮಗೂ ಕೂಡ ಅನುಭವ ಖಂಡಿತ ಸಾಧ್ಯ ಆಗತ್ತೆ. ಅಂದ್ರೆ ಆ ಕನೆಕ್ಷನ್ ಸಾಧ್ಯ ಆಗತ್ತೆ. ಅದಾಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ತಟಸ್ಥವಾಗಿ ಕೂತ್ಕೊಂಡು ತಾಯಿ ಲಲಿತೆಯನ್ನ ಕಣ್ಮುಚ್ಕೊಂಡು ಧ್ಯಾನಿಸ್ಕೊಂಡು ಅವಳ ಸೌಂದರ್ಯವನ್ನ, ಅವಳ ನಾಭಿಯನ್ನ, ಅವಳ ಸ್ತನವನ್ನ, ಅವಳ ಸೌಂದರ್ಯವನ್ನ, ಅವಳ ಲಲಾಟವನ್ನ, ಅವಳ ಸೌಂದರ್ಯ ಎಲ್ಲವನ್ನು ಕೂಡ ಆಸ್ವಾದನೆ ಮಾಡಿದ್ರೆ ಖಂಡಿತವಾಗ್ಲೂ ತಾಯಿ ಪ್ರಸನ್ನಲಾಗಿ ನಮ್ಮನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಪೋಷಿಸ್ತಾಳೆ, ಹಾಲನ್ನ ಉಳಿಸ್ತಾಳೆ. ಹೇಗೆ ನಮ್ಮ ಹೆತ್ತ ತಾಯಿ ನಮ್ಮನ್ನ ಪೋಷಣೆ ಮಾಡಿ, ಪಾಲನೆ ಮಾಡಿ, ಮುತ್ತಿಟ್ಟು ತುತ್ತಿಟ್ಟು ನಮ್ಗೆ ಸಾಕ್ತಾಳೋ, ಅದೇ ರೀತಿ ತಾಯಿ ಲಲಿತಾಂಬಿಕೆಯು ಕೂಡ ಆ ಒಂದು ಚೈತನ್ಯ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೂಡ ಕೊಡ್ತಾಳೆ. ಅದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಆ ಶಕ್ತಿ ಅನ್ನೋದು ಅವಳ ನಾಭಿಯಲ್ಲಿದೆ, ಅವಳ ಸ್ತನದ ಪೋಷಣೆಯ ಒಂದು ಹಾಲಿನಲ್ಲಿದೆ. ಅದನ್ನು ನಾವು ಸವಿಬೇಕು. ಆಗ ಮಾತ್ರ ಅದೊಂದು ನಾಮ ಏನಿದೆ, ನಾಭ್ಯಾಲವಾಲ ರೋಮಾಲಿ ಲತಾಫಲ ಕುಚದ್ವಯಿ ಅನ್ನುವಂತಹ ಒಂದು ನಾಮ ಸಾರ್ಥಕವಾಗತ್ತೆ. ಅಂದ್ರೆ ಆ ತಾಯಿಯ ನಾಭಿಯಿಂದ ಆ ಕುಚದವರೆಗೂ ಏನು ಆ ಕೂದಲಿನ ಎಳೆಗಳಿದೆ, ಅದೇ ಒಂದು ಕನೆಕ್ಷನ್ ನಮಗೆ. ಅಲ್ಲಿಂದಲೂ ಕೂಡ ನಮಗೆ ಆ ವೈಬ್ರೇಷನ್ ಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳುತ್ತೆ ಈ ಕತೆ. ಅರ್ಥವನ್ನ, ಈ ಕಥೆಯನ್ನ ಇದು ಕಾಲ್ಪನಿಕವೋ ಅಥವಾ ನಿಜವೋ ಅಂತ ದ್ವಂದ್ವದಲ್ಲಿ ನಾವು ಯೋಚನೆ ಮಾಡೋದಕ್ಕಿಂತ ಆಳವಾಗಿ ನಾವೇ ಆ ಸುಮೇಧನಾಗಿ ಅದನ್ನ ಪರಿಗಣೆಗೆ ತೆಗೆದುಕೊಂಡಾಗ ನಿಜವಾಗ್ಲೂ ನಾವು ತಾಯಿಯ ಭಕ್ತರಾಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮುಂದಕ್ಕೆ ಹೋಗೋಣವಾ? ನಾವು 15ನೇ ಶ್ಲೋಕಕ್ಕೆ ಹೋಗೋಣ. 15ನೇ ಶ್ಲೋಕದ ಮೊದಲನೇ ನಾಮ ಬಂದು ಲಕ್ಷಲೋಮ ಲತಾಧಾರತ ಸಮುನ್ನೇಯ ಮಧ್ಯಮ ಅನ್ನುವಂಥದ್ದು ಈ 15ನೇ ಶ್ಲೋಕದಲ್ಲಿ ಬರುವಂತಹ ಮೊದಲನೇ ನಾಮ. ಲಕ್ಷರೋಮ ಲತಾಧಾರತ ಸಮುನ್ನೇಯ ಮಧ್ಯಮ ಅನ್ನುವಂಥದ್ದು. ಸೊ ತಾಯಿಯ ಸೌಂದರ್ಯವನ್ನ ಮುಡಿಯಿಂದ ಅಡಿಯವರೆಗೂ ಕೂಡ ತನ್ನ ಎಲ್ಲಾ ಸೌಂದರ್ಯವನ್ನ ನಾವು ಎಳೆಯಾಗಿ ಆಸ್ವಾದನೆಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ತಾಯಿಯ ಹೊಕ್ಕಳನ್ನ, ತಾಯಿಯ ನಾಭಿಯನ್ನ ನಾವು ಅರ್ಥೈಸ್ಕೊಂಡ್ವಿ. ಮತ್ತೆ ನಾಭಿಯಿಂದ ಹರಿದಂತಹ ಒಂದು ಕೂದಲನ್ನು ಕೂಡ, ರೋಮವನ್ನು ಕೂಡ ನಾವು ಅರ್ಥೈಸ್ಕೊಂಡ್ವಿ. ಇನ್ನ ಲಕ್ಷ ರೋಮ ಲತಾಧಾರತ, ಇಲ್ಲಿ ಲಕ್ಷ ಅಂತಂದ್ರೆ ಕಾಣುವಂಥದ್ದು, ಎಷ್ಟರ ಮಟ್ಟಿಗೆ ಆ ರೋಮಗಳು ಲತೆಯ ಮುಖಾಂತರ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾಭಿಯಿಂದ ಮೇಲಕ್ಕೆ ಹರಡಿರುವಂತಹ ಸೂಕ್ಷ್ಮ ರೂಪವಾದಂತಹ ಆ ಒಂದು ಲತೆ ಯಾವ ರೀತಿ ಇದೆ ಅಂದ್ರೆ ತಾಯಿಯ, ಅಂದ್ರೆ ಸಾಮಾನ್ಯವಾಗಿ ನೀವು ಆ ಸೌಂದರ್ಯ ಇದನ್ನ ನೀವು ಫೋಟೋನ ನೋಡ್ತಾ ಇರ್ತೀರಾ ಅನ್ಸುತ್ತೆ. ಆ ಒಂದು ನಾಭಿ ಅಂದ್ರೆ ಹೊಟ್ಟೆಯ ಭಾಗ ಏನಿದೆ, ಆ ಹೊಟ್ಟೆ ಭಾಗದಿಂದ ಸ್ತನದ ಭಾಗದವರೆಗೂ ಒಂದು ಬಳ್ಳಿಯ ಮುಖಾಂತರ, ಅಂದ್ರೆ ಇಲ್ಲಿ ರೋಮ ಅನ್ನೋದಕ್ಕಿಂತ ಒಂದು ಬಳ್ಳಿಯ ಮುಖಾಂತರ ಒಂದು ಬಳ್ಳಿ ಹೋಗಿದೆ ಅಂತ ಒಂದು ಕಾಲ್ಪನಿಕವಾದಂತಹ ಒಂದು ಅರ್ಥವನ್ನೇ ನಾವು ತೆಗೆದುಕೊಬಹುದು. ಇಲ್ಲಿ ಮಧ್ಯಮ ಅಂತ ಅಂದ್ರೆ ಸೊಂಟ ಅಂತ ಅಥವಾ ಮಧ್ಯಭಾಗ ಅಂತ ಅರ್ಥವನ್ನು ಬರುತ್ತೆ. ಇಲ್ಲಿ ಸಮುನ್ನೇಯ ಅಂತ ಅಂದ್ರೆ ಊಹಿಸಿಕೊಳ್ಳಬಹುದಾದಂತಹ ಅನ್ನುವಂಥ ಅರ್ಥ ಬರುತ್ತೆ. ಅಂದ್ರೆ ರೋಮಲತ, ಯಾರೋ ಒಬ್ರು ಮ್ಯೂಟ್ ಆಗಿ ದಯವಿಟ್ಟು. ಓಕೆ, ಅಂದ್ರೆ ನಾಭಿಯಿಂದ ಮೇಲಕ್ಕೆ, ಯಾರೋ ಮ್ಯೂಟ್ ಆಗಿಲ್ಲ, ಮ್ಯೂಟ್ ಆಗಿ. ಓಕೆ. ಸೊ ಆ ಮಧ್ಯಭಾಗ ಅಂತಂದ್ರೆ ಆ ಸೊಂಟದ ಭಾಗದಿಂದ ಆ ಮೇಲ್ಮುಖವಾಗಿ ಒಂದು ಬಳ್ಳಿ ಮುಖಾಂತರ ಒಂದು ತಾಯಿಯ ಆಕಾರವಿದೆ ಅನ್ನೋದನ್ನ ಈ ಒಂದು ನಾಮ ಹೇಳ್ತಾ ಇರುವಂಥದ್ದು. ಅಂದ್ರೆ ತಾಯಿಯ ನಾಭಿಯನ್ನ ಹೇಳಿದ್ದಾಯ್ತು, ತಾಯಿಯ ಕುಚವನ್ನ ಹೇಳಿದ್ದಾಯ್ತು, ಮತ್ತೆ ಆ ಒಂದು ಆಕಾರವನ್ನ ಹೇಳ್ಬೇಕಲ್ವಾ, ಯಾವ ರೀತಿ ತಾಯಿಯ ಆಕಾರ, ಸೊಂಟದ ಆಕಾರ ಯಾವ ರೀತಿ ಇದೆ ಅಂತ. ಅಂದ್ರೆ ಆ ನಾಭಿಯಿಂದ ಮೇಲಕ್ಕೆ ಹರಡುವಂತಹ ಒಂದು ಸೂಕ್ಷ್ಮವಾದಂತಹ ಒಂದು ಬಳ್ಳಿ ಹೋಗಿದೆ ಅಂತ. ಅದು ಯಾವ ರೀತಿ ಇದೆ ಅಂದ್ರೆ ಅದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಸಣ್ಣದಾದಂತಹ ಅತಿ ಸೂಕ್ಷ್ಮವಾದಂತಹ ಸೊಂಟವನ್ನ ತಾಯಿ ಹೊಂದಿದ್ದಾಳೆ ಅಂತ. ಅಂದ್ರೆ ಇಲ್ಲಿ ತಾಯಿಯ ಸೊಂಟದ ಭಾಗವನ್ನ ಅಥವಾ ಸೊಂಟವನ್ನ
ವಿಶ್ಲೇಷಣೆ ಮಾಡ್ತಾ ಇರೋದು ಅಂತ. ಅಂದ್ರೆ ಬಾಹ್ಯವಾಗಿ ನಾವು ಹೇಳೋದಾದ್ರೆ, ಅಂದ್ರೆ ದೇವಿಯ ಸೊಂಟ ಎಷ್ಟು ಸಣ್ಣದಾಗಿದೆ ಅಂತ ಅಂದ್ರೆ ಅದು ನೇರವಾಗಿದೆ. ಆ ಬಳ್ಳಿ ನಾವು ಸಾಮಾನ್ಯವಾಗಿ ಕನ್ನಡದಲ್ಲೂ ಲೌಕಿಕವಾಗಿ ಹೇಳ್ತಾರಲ್ಲ, ಬಳ್ಳಿ ಬೆಳಕದ ಹಾಗೆ ಬೆಳಗ್ತಾಳೆ ಅಂತ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣದಲ್ಲೂ ಹೇಳ್ತಾರೆ. ಅವಳು ನಡು ನೋಡಿ ಎಷ್ಟು ಸಣ್ಣ ಇದೆ, ಬಳ್ಳಿ ತರ ಬೆಳಕತ್ತೆ ಅಂತ ಹೇಳ್ತಾರೆ. ಅದು ತಾಯಿಯ ಸೌಂದರ್ಯವನ್ನ ನೋಡ್ತಾ. ಅದೇ ರೀತಿ ತಾಯಿಯ ಸೌಂದರ್ಯವೂ ಕೂಡ ಆ ಬಳ್ಳಿ ಹೇಗೆ ಬೆಳಕುತ್ತೋ ಅಷ್ಟು ಸಣ್ಣದಾಗಿ ತಾಯಿಯ ಆ ನಡುಭಾಗ ಅಂದ್ರೆ ಸೊಂಟದ ಭಾಗ ಇದೆ. ಆ ಸೊಂಟದ ಭಾಗದಲ್ಲೂ ಕೂಡ ರೋಮಲತೆಯನ್ನ ನಾವು ನೋಡ್ತಾ ಹೋಗ್ಬೋದು. ಆ ರೋಮಲತೆಯನ್ನ ಅಂದ್ರೆ ಹೇಗೆ ಆ ಬಳ್ಳಿಯಲ್ಲಿ ಲತೆ ಅಂದ್ರೆ ಹೇಗೆ ಎಲೆಗಳಿರುತ್ತಲ್ಲ, ಆ ರೀತಿ ಆ ಸೊಂಟದಲ್ಲಿ ಆ ರೋಮಗಳು ಎಲೆಯ ಮುಖಾಂತರ ಕಾಣಿಸ್ತಾ ಇದೆ ಅನ್ನೋದು ಬಾಹ್ಯವಾಗಿ ನಮಗೆ ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಚಾರ. ಅಂದ್ರೆ ಸೊಂಟ ಎಷ್ಟು ಸಣ್ಣದಾಗಿದೆ, ಅದು ಕಣ್ಣಿಗೆ ಕಾಣೋ ತರನೇ ಇಲ್ಲ, ಅಷ್ಟರ ಮಟ್ಟಿಗೆ ಸಣ್ಣದಾಗಿದೆ ಸೊಂಟ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಅದು ಯಾವ ರೀತಿ ಇದೆ ಅಂತಂದ್ರೆ ರೋಮಲತೆಯಲ್ಲಿ ಅಂದ್ರೆ ಆ ನಡುವಿನಿಂದ ಆ ಸೊಂಟದಿಂದ ಸ್ತನದವರೆಗೂ ಕೂಡ ಆ ತಾಯಿಯ ಹೊಟ್ಟೆ ಬಹಳ ಸಣ್ಣದ ಆಕಾರವಾಗಿದೆ ಅನ್ನುವಂಥ ಒಂದು ಕಾವ್ಯಮಯವಾದಂತಹ ಒಂದು ಉಲ್ಲೇಖವನ್ನ ಈ ಒಂದು ನಾಮ ಹೇಳ್ತಾ ಇದೆ. ಇನ್ನ ತಾತ್ವಿಕವಾಗಿ ಇದನ್ನ ಅರ್ಥ ಮಾಡ್ಕೊಂತೀವಿ ಅಂತಂದ್ರೆ ಮಧ್ಯಭಾಗ ಅಂತ ಅಂದ್ರೆ ಒಂದು ಸಮತೋಲನ ಅನ್ನುವಂಥ ಒಂದು ಅರ್ಥ ಕೊಡುತ್ತೆ. ಅಂದ್ರೆ ಕೆಳಭಾಗಕ್ಕೂ ಮೇಲ್ಭಾಗಕ್ಕೂ ಒಂದು ಸಮತೋಲನ ನಾವು ಕಾಪಾಡ್ಕೊಬೇಕು ಅಂತಂದ್ರೆ ಸೊಂಟ ಬಹಳ ಪ್ರಮುಖವಾಗಿರುತ್ತೆ. ಸಾಮಾನ್ಯವಾಗಿ ಹೇಳ್ತಲ್ಲ, ಸೊಂಟ ಬಿದ್ದೋದ್ರೆ ಹೋಯ್ತು ಅಂತ. ಅಂದ್ರೆ ಎಲ್ಲದಕ್ಕೂ ಕೂಡ ಸೊಂಟವೇ ಅಥವಾ ಬ್ಯಾಕ್ ಬೋನ್ ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ಬಹಳ ಪ್ರಾಮುಖ್ಯತೆವಾಗಿರೋದು ಅನ್ನೋದು. ಅಂದ್ರೆ ಇಡೀ ವಿಶ್ವ ಒಂದು ಸಮತೋಲನವಾಗಿ ಆ ಸೃಷ್ಟಿ ನಡೀತಾ ಇದೆ ಅಥವಾ ಸ್ಥಿತಿ ನಡೀತಾ ಇದೆ ಅಂತ ಅಂದ್ರೆ ಅದು ತಾಯಿಯ ಒಂದು ಶಕ್ತಿಯಿಂದ ಮಾತ್ರ, ತಾಯಿಯ ಜ್ಞಾನದಿಂದ ಮಾತ್ರ, ತಾಯಿಯ ಕರುಣೆಯಿಂದ ಮಾತ್ರ. ಇಲ್ಲಿ ಸೃಷ್ಟಿ ಮತ್ತೆ ಸ್ಥಿತಿ ಲಯ ಎಲ್ಲವೂ ಕೂಡ ಆ ಶಿವಶಕ್ತಿ ಅನ್ನುವಂತಹ ಒಂದು ಶಕ್ತಿಯಿಂದವೇ ಮಾತ್ರ ನಡೀತಾ ಇದೆ. ಯಾಕಂದ್ರೆ ಆ ಸಮತೋಲನ ಅನ್ನುವಂತಹ ಒಂದು ಕೇಂದ್ರ ಬಿಂದು ಏನಿದೆ ಅದು ತಾಯಿಯ ಶಕ್ತಿಯಿಂದನೇ ಮಾತ್ರ ನಡೀತಾ ಇರೋದು ಅನ್ನೋದು ತಾತ್ವಿಕವಾದಂತಹ ಅರ್ಥ ಆಗತ್ತೆ. ತಾಯಿಯ ಸೌಂದರ್ಯವನ್ನ ಇಲ್ಲಿ ವರ್ಣಿಸ್ಬೇಕು ಅಂತ ಅಂದ್ರೆ ಅಲ್ಲಿ ತಾಯಿಯ ನಡು ಎಷ್ಟು ಸಣ್ಣವಾಗಿದೆ ಅಂತ ನಾವು ಅರ್ಥೈಸ್ಕೊಳ್ಬಹುದು. ಇನ್ನ ಯೋಗಾರ್ಥವಾಗಿ ಅದನ್ನ ನಾವು ನೋಡ್ತೀವಿ ಅಂದ್ರೆ ಯೋಗದ ದೃಷ್ಟಿಯಿಂದ ನೋಡ್ತೀವಿ ಅಂತ ಅಂದ್ರೆ ಮಣಿಪುರ ಚಕ್ರದ ಒಂದು ಪ್ರವೇಶವು ಕೂಡ ಆ ಸೊಂಟದ ಭಾಗದಿಂದನೇ ಆರಂಭವಾಗತ್ತೆ. ಅಲ್ಲಿಂದ ಆರಂಭವಾಗಿ ಊರ್ಧ್ವಮುಖವಾಗಿ ಎಲ್ಲಾ ಚಕ್ರಗಳು ಕೂಡ ಚಲಿಸ್ತಾ ಹೋಗ್ತವೆ. ಸೊ ಆ ಸೊಂಟದ ಭಾಗ ಏನಿದೆ ಅಲ್ಲಿ ಮಣಿಪುರ ಚಕ್ರವು ಕೂಡ ಇರುವಂತಹ ಒಂದು ಪ್ರದೇಶ. ಅಲ್ಲಿ ಪ್ರಾಣಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ತಪಸ್ಸು ಎಲ್ಲದಕ್ಕೂ ಕೂಡ ಆ ಸೊಂಟದ ಭಾಗ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ನಾವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ತಪಸ್ಸನ್ನ ಮಾಡ್ತೀವಿ, ಒಂದು ಆತ್ಮವಿಶ್ವಾಸವನ್ನ ನಾವು ನಮ್ಮದಾಗಿಸ್ಕೊಂತೀವಿ ಅನ್ನೋದಾದ್ರೆ ಆ ಸೊಂಟ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಥವಾ ಬಹಳ ಕೇಂದ್ರೀಕೃತವಾದಂತಹ ಒಂದು ಅಂಶ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ನಾಮ ಏನಿದೆ ಅದು ತಾಯಿಯ ಸೊಂಟ ಭಾಗವನ್ನ ವಿವರಿಸ್ತಾ ಇದೆ. ಇನ್ನ ಮುಂದಿನ ನಾಮ, ಈ ನಾಮದಲ್ಲಿ ಏನು ನಿಮ್ಗೆ ಸಂದೇಹ ಇಲ್ಲ ಅನ್ಸತ್ತಲ್ಲ, ತಾಯಿಯ ಸೊಂಟವನ್ನ ಅಲ್ಲಿ ಈ ಚಿತ್ರದಲ್ಲೂ ಕೂಡ ನೀವು ನೋಡ್ಬೋದು. ತಾಯಿಯ ಕೆಳಭಾಗ ಮತ್ತೆ ತಾಯಿಯ ಮೇಲ್ಭಾಗವನ್ನು ಬಿಟ್ಟು ಬರೀ ಸೊಂಟವನ್ನ ನಾವು ತಾಯಿಯ ಸೊಂಟವನ್ನ ನೋಡಿದ್ದೆ ಆದ್ರೆ ಎಷ್ಟು ಸಣ್ಣದಾಗಿ ಬಳ್ಳಿಯ ಮುಖಾಂತರ ಒಂದು ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಒಂದೇ ಒಂದು ಕನೆಕ್ಷನ್ ಇದೆ ಅನ್ನುವಂಥ ರೀತಿಯಲ್ಲಿ ಆ ಒಂದು ನಮಗೆ ಚಿತ್ರ ಕಾಣಿಸ್ತಾ ಇದೆ ನಮ್ಗೆ. ಅದಕ್ಕೋಸ್ಕರ ಅದು ಲಕ್ಷ ರೋಮ. ಇಲ್ಲಿ ಯಾಕೆ ಲಕ್ಷ ಅಂತ ಕೊಟ್ರು ಅಂತ ಅಂದ್ರೆ ಲಕ್ಷ ಅನ್ನೋದು ಬರೀ ನಂಬರ್ಸ್ ಅನ್ನುವಂಥದ್ದಲ್ಲ, ಅಂದ್ರೆ ತಿಳಿಯಕ್ಕಾಗದೇ ಇರೋ ಅಷ್ಟು ರೋಮಗಳು ಇದೆ ಅನ್ನುವಂಥವನ್ನು ಕೂಡ ಅರ್ಥ ಬರುತ್ತೆ. ಅಂದ್ರೆ ಆ ಬಳ್ಳಿಯಲ್ಲಿ ಅಷ್ಟು ರೋಮಗಳಿದೆ ಅನ್ನುವಂಥ ಅರ್ಥ ಕೂಡ ಬರ್ತಾ ಹೋಗುತ್ತೆ. ಲಕ್ಷ ರೋಮ ಲತಾ ಧಾರತ, ಲತೆಯ ತರ ಇದೆ, ಲತೆಯನ್ನ ಧರಿಸಿದ್ದಾಳನೋ ತಾಯಿ ತನ್ನ ಸೊಂಟದಲ್ಲಿ ಅನ್ನುವಂತಹ ರೀತಿನಲ್ಲಿ ಧಾರಣೆಯನ್ನು ಮಾಡ್ಕೊಂಡಿದ್ದಾಳೆ ಅನ್ನುವಂಥ ರೀತಿಯಲ್ಲಿ ಲಕ್ಷಲೋಮ ಲತಾ ಧಾರತ ಸಮುನ್ನೇಯ ಮಧ್ಯಮ ಅಂತಂದ್ರೆ ಸೊಂಟದ ಭಾಗ ಅನ್ನೋದನ್ನ ಇಲ್ಲಿ ನಾವು ಅರ್ಥೈಸ್ಕೊಬಹುದು. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಸ್ತನಭಾರ ದಳನ್ಮಧ್ಯ ಪಟ್ಟಬಂಧ ವಳಿತ್ರಯ ಅನ್ನುವಂಥದ್ದು ಇನ್ನೊಂದು ನಾಮ. ಮತ್ತೆ ತಾಯಿಯ ಸೌಂದರ್ಯ, ತಾಯಿಯ ಸೌಂದರ್ಯವನ್ನೇ ಮತ್ತೆ ಹೇಳುವಂತಹ ಇನ್ನೊಂದು ನಾಮ ಇದು. ಸೊ ಇಲ್ಲಿ ವಳಿತ್ರಯ ಅನ್ನುವಂಥ ಒಂದು ವರ್ಡನ್ನ ನಾವು ನೋಡ್ಬೋದು. ತ್ರಯ ಅಂತಂದ್ರೆ ಮೂರು ಅಂತ ಇನ್ನು ವಳಿ ಅಂದ್ರೆ ಮಡಿಚಿಕೆ ಅಂತ ಒಂದು ಅರ್ಥ ಬರುತ್ತೆ. ಸಾಮಾನ್ಯವಾಗಿ ನಾವು ನೋಡಿರ್ಬೋದು ಬಹಳ ಸುಂದರವಾದಂತಹ ನಾರಿಯರಲ್ಲಿ ಅಥವಾ ತಾಯಂದಿರಲ್ಲಿ ನಾವು ಈ ಸೊಂಟ ಭಾಗವನ್ನು ನೋಡಿದಾಗ ಒಂದು ಮಡಿಚಿಕೆ ಇರುತ್ತೆ. ನಾನು ಅದನ್ನ ಒಂದು ಚಿತ್ರದ ಮುಖಾಂತರವನ್ನು ಕೂಡ ನಿಮ್ಗೆ ಅದನ್ನು ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ.
ಯಾಕೆಂದ್ರೆ ಆಗ ಆ ನಾಮ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಆ ತಾಯಿಯ ಒಂದು ಆ ಇದನ್ನ ಚಿತ್ರದ ಮುಖಾಂತರವೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ. ಒಂದೇ ನಿಮಿಷ, ಸಿಸ್ಟಮ್ ಯಾಕೋ ಸ್ವಲ್ಪ ಸ್ಲೋ ಇದೆ. ಓಕೆ, ಈ ಚಿತ್ರ ನಿಮ್ಗೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ ನೋಡಿದಾಗ ನೀವು 3 ಭಾಗಗಳನ್ನ ನೋಡ್ಬೋದು. ಅಂದ್ರೆ ಸೊಂಟದ 3 ವಳಿಗಳನ್ನ ನೋಡ್ಬೋದು. ಆ ಸೊಂಟದ ಮೇಲಿರುವಂತಹ ಒಂದು ರೇಖೆ ಏನಿದೆ, ಆ ತಾಯಿಯ ಸೊಂಟದ ಮೇಲೆ 3 ಗೆರೆಗಳನ್ನ ನೋಡ್ಬೋದು, ವಳಿಗಳನ್ನ ನಾವು ನೋಡ್ಬೋದು. ಇದನ್ನ ಇವರು ಹೇಳ್ತಾ ಇರುವಂಥದ್ದು. ಸೊಂಟದ ಮೇಲಿನ ಆ ಒಂದು ಸೌಂದರ್ಯ ಪೂರ್ವಕವಾಗಿರುವಂತಹ ಒಂದು ವಳಿ ಅಂತ ಅಂದ್ರೆ ಒಂದು ಸುತ್ತಳತೆ ಅಂತ ನಾವೇನ್ ಹೇಳ್ತೀವಿ. ಸೊ ಅದನ್ನ ಇಲ್ಲಿ ವಳಿ ಅಂದ್ರೆ 3 ವಳಿಗಳನ್ನ ತಾಯಿ ಹೊಂದಿದ್ದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಎಲ್ಲರಿಗೂ ಚಿತ್ರ ಕಾಣಿಸ್ತಲ್ವಾ? ಸೊ ಈಗ ನಾಮಕ್ಕೆ ಮತ್ತೆ ಬರೋಣ. ಸೊ ಸ್ತನಭಾರ ಧಳನ್ ಮಧ್ಯ ಪಟ್ಟಬಂಧ ವಳಿತ್ರಯಿ ಅನ್ನುವಂಥದ್ದು ನಾಮ. ಸೊ ಇಲ್ಲಿ ವಳಿತ್ರಯಿ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಏನು ಅಂತಂದ್ರೆ 3 ವಳಿಗಳು ಅಂತಂದ್ರೆ ಆ ಗೆರೆಗಳ ಮುಖಾಂತರ ಇರುವಂತಹ ಒಂದು ಭಾಗ ಏನಿದೆ, ಆ ರೀತಿಯ ಒಂದು ಭಾಗವನ್ನ ತಾಯಿ ಹೊಂದಿದ್ದಾಳೆ ಅಂತ. ಅದು ಮತ್ತೆ ತಾಯಿಯ ಒಂದು ಸೌಂದರ್ಯವನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇರುವಂತದ್ದು. ಆ ತಾಯಿಯ ಸೌಂದರ್ಯ ಅಂದ್ರೆ ಸೊಂಟದ ಭಾಗ, ಆ ಸ್ತನ ಅಂದ್ರೆ ಆ ಸ್ತನವನ್ನ ತಾಯಿ ಹೊತ್ತಿದ್ದಾಳೆ, ಅಂದ್ರೆ ಸ್ತನದ ಒಂದು ಭಾರವನ್ನ ಆ ವಳಿಗಳು ಹೊತ್ತಿದ್ದಾವೆ ಅಂತ. ಅಂದ್ರೆ ತಾಯಿಯ ಸ್ತನ ಏನಿದೆ, ಆ ಸ್ತನದ ಭಾರ ಏನಿದೆ, ಆ ವಳಿಗಳು ಅಂದ್ರೆ ಸೊಂಟದ ಪಟ್ಟಿ ಏನಿದೆ, ಆ ಮಧ್ಯಭಾಗದಲ್ಲಿರುವಂತಹ ಸೊಂಟದ ಪಟ್ಟಿ, ಆ 3 ಮಡಿಕೆಗಳೇನಿದೆ, ಅದು ಸ್ತನ ಭಾರವನ್ನ ಹೊತ್ತಿದ್ದಾವೆ ಅನ್ನುವಂತ ಅರ್ಥವನ್ನ ಕೊಡುವಂಥದ್ದು. ಅದಕ್ಕೆ ಇಲ್ಲಿ ಸ್ತನಭಾರ ದಳನ್ ಮಧ್ಯ ಅಂತಂದ್ರೆ ಆ ಸ್ತನಕ್ಕೆ ಮತ್ತೆ ಸೊಂಟಕ್ಕೆ ಮಧ್ಯದಲ್ಲಿ ಇರುವಂತಹ ಭಾಗ ಏನಿದೆ, ಆ ಒಂದು ಭಾಗ 3 ವಳಿಗಳಾಗಿ ಅಥವಾ 3 ತ್ರಿವಳಿಗಳಾಗಿ ನಮ್ಗೆ ಕಾಣಿಸ್ತಾ ಇದೆ. ಅದು ಸ್ತನದ ಭಾರವನ್ನ ಹೊತ್ತಿದ್ದಾವೆ. ಮತ್ತೆ ಆ ಪಟ್ಟಬಂಧ ಅಂದ್ರೆ ಸೊಂಟಕ್ಕೆ ಕಟ್ಟಿರುವಂತಹ ಪಟ್ಟಿಯನ್ನು ಕೂಡ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಯಾವ ರೀತಿ ಆ ಒಂದು ಮಡಿಚಿಕೆ ಇದೆ ಅಥವಾ ವಳಿ ಇದೆ ಅಂತ ಅಂದ್ರೆ ಸೊಂಟಕ್ಕೆ ಎಲ್ಲೋ ಪಟ್ಟಿ ಕಟ್ಟಿದ್ದಾರನೋ ಅನ್ನುವಂತಹ ರೀತಿನಲ್ಲಿ ಅದು ನಮಗೆ ಕಾಣಿಸ್ತಾ ಇದೆ ಅಂತ. ಸ್ತನಗಳ ಭಾರವನ್ನ ಹೊತ್ತುಕೊಂಡು ಆ ಸೊಂಟದ ಮತ್ತೆ ಸ್ತನದ ಮಧ್ಯೆ 3 ಮಡಿಕೆಗಳಾಗಿ ಅಂದ್ರೆ 3 ವಳಿಗಳಾಗಿ ತಾಯಿಯ ಸೌಂದರ್ಯ ಇದೆ ಅನ್ನುವಂಥದ್ದು ಇಲ್ಲಿ ಬಾಹ್ಯವಾದಂತ ಅರ್ಥ ಆಗತ್ತೆ. ಅಂದ್ರೆ ದೇವಿಯ ಸೊಂಟದಲ್ಲಿ 3 ಮೃದುವಾದ ವಳಿಗಳಿದ್ದಾವೆ, ತ್ರಿವಳಿಗಳಿದ್ದಾವೆ. ಅದು ಸೌಂದರ್ಯವನ್ನ ಎದ್ದು ಕಾಣಿಸ್ತಾ ಇದೆ ಅನ್ನೋದೊಂದು ಒಂದು ಕವ್ಯಾತ್ಮಕವಾಗಿ ಹೇಳುವಂಥದ್ದು. ಇನ್ನ ನಾವು ಆಧ್ಯಾತ್ಮದ ದೃಷ್ಟಿನಲ್ಲಿ ಅಥವಾ ನಾವು ತಾತ್ವಿಕವಾದಂತಹ ಒಂದು ಅರ್ಥವನ್ನ ಇದಕ್ಕೂ ಕೂಡ ನಾವು ನೋಡ್ಬೋದು. ಇಲ್ಲಿ ತ್ರಿವಳಿಗಳು ಅಂತಂದ್ರೆ ತ್ರಿಗುಣಗಳು ಅಂತ. ಸತ್ವ, ರಜಸ್ಸು ಮತ್ತೆ ತಮಸ್ಸು ಅನ್ನೋದೇನಿದೆ, ಈ 3 ಕೂಡ 3 ಗುಣಗಳನ್ನು ಅದು ಹೋಲಿಸುತ್ತೆ ಅಂತ. ಯಾವುದೇ ಒಂದು ವಳಿಯು ಕೂಡ ಜಾಸ್ತಿ ಆಗ್ಬಾರ್ದು. ಅಂದ್ರೆ ಸತ್ವವಾಗ್ಲಿ, ರಜಸ್ಸಾಗ್ಲಿ ಅಥವಾ ತಮಸ್ಸಾಗ್ಲಿ ಯಾವುದು ಕೂಡ ಆ ಅಧಿಕವಾಗಬಾರದು, ಸಮತೋಲನವನ್ನು ಆಗಿರ್ಬೇಕು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ, ಪ್ರತಿಯೊಬ್ಬ ಜೀವಿಲೂ ಕೂಡ ಸತ್ವಗುಣ ಅಂತದ್ದು ಅಥವಾ ರಜಸ್ಸು ಅನ್ನುವಂಥದ್ದು, ತಮಸ್ಸು ಅನ್ನುವಂಥದ್ದು 3 ಗುಣಗಳು ಕೂಡ ಇರಬೇಕಾದಂತಹ ಒಂದು ಅಂಶಗಳು ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಈ 3 ವಳಿಗಳು. ಇನ್ನ ತ್ರಿಶಕ್ತಿಗಳು ಅನ್ನುವಂಥ ನಾವಿದೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತೆ ಕ್ರಿಯಾಶಕ್ತಿ, ಅವು 3 ಸಾಂಕೇತಿಕವಾಗಿ ಹೇಳುವಂಥದ್ದು ಈ ತ್ರಿವಳಿಗಳು ಅನ್ನುವಂಥದ್ದು. ಇನ್ನು 3 ಕಾಲಗಳನ್ನಾಗಿಯೂ ಕೂಡ ಹೇಳ್ತಾರೆ. ಭೂತಕಾಲವಾಗಿ, ವರ್ತಮಾನ ಕಾಲವಾಗಿ, ಭವಿಷ್ಯತ್ ಕಾಲವಾಗಿ ಅದನ್ನ ಸಾಂಕೇತಿಕವಾಗಿ ಹೇಳ್ಬೋದು. ಅವಳೇ ಅಧಿಪತಿಯಾಗಿದ್ದಾಳೆ ಅನ್ನುವಂಥ ಅರ್ಥವನ್ನು ಕೂಡ ಇಲ್ಲಿ ಅದನ್ನ ಹೇಳ್ತಾರೆ. ಉಪನಿಷತ್ತಲ್ಲೂ ಕೂಡ ಒಂದು ಮಾತು ಬರುತ್ತೆ, ಏಕಾದೇವಿ ಸರ್ವಭೂತೇಶು ಗುಡ ಅನ್ನುವಂತಹ ಒಂದು ಮಾತು ಉಪನಿಷತ್ತಲ್ಲಿ ಬರುತ್ತೆ. ಒಬ್ಬಳೇ ದೇವಿ ಎಲ್ಲಾ ರೂಪದಲ್ಲೂ ಕೂಡ ವ್ಯಾಪಿತಲಾಗಿದ್ದಾಳೆ. ಅಂದ್ರೆ ಅವಳ ಸೌಂದರ್ಯವನ್ನ
ಆ ವಳಿಗಳ ಮುಖಾಂತರ ರಜಸ್ಸು, ತಮಸ್ಸು ಮತ್ತೆ ಸಾತ್ವಿಕ ಅನ್ನುವಂಥದ್ದನ್ನ ಹೇಳ್ತಿದ್ದಾಳೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನೋದನ್ನ ಹೇಳ್ತಿದ್ದಾಳೆ. ಕಾಲದ ಬಗ್ಗೆ ಹೇಳ್ತಿದ್ದಾಳೆ. ಒಬ್ಬಳೇ ದೇವಿ ಆದರೂ ಕೂಡ, ಇಡೀ ಇಡೀ ಲೋಕಕ್ಕೆ ಒಬ್ಬಳೇ ತಾಯಿ ಆದರೂ ಕೂಡ ಎಲ್ಲಾ ಅವಳ ಸೌಂದರ್ಯದಲ್ಲೇ ಎಲ್ಲವನ್ನೂ ಕೂಡ ನಮಗೆ ಆ ಜ್ಞಾನವನ್ನ ಕೊಡ್ತಿದ್ದಾಳೆ ಅನ್ನುವಂಥ ಒಂದು ಅರ್ಥವನ್ನು ಕೂಡ ಇದು ಕೊಡ್ತಾ ಹೋಗುತ್ತೆ. ನಾ ಇದನ್ನ ಕಥೆಯ ಮುಖಾಂತರ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ಕಥೆಯನ್ನ ಹೇಳಿ ಇವತ್ತು ಕ್ಲಾಸನ್ನ ಕ್ಲೋಸ್ ಮಾಡೋಣ. ಈ ಒಂದು ನಾಮವನ್ನ ಕಥೆಯ ಮುಖಾಂತರ ಹೇಳಬೇಕು ಅನ್ನೋದಾದ್ರೆ, ಎಲ್ಲಾ ದೇವಾನುದೇವತೆಗಳಿಗೆ ಒಂದು ಸಂದೇಹ ಬರುತ್ತೆ ಅಥವಾ ಒಂದು ಡೌಟ್ ಬರುತ್ತೆ. ಈ ಎಲ್ಲಾ ಸೃಷ್ಟಿಯ ಒಂದು ಭಾರವನ್ನ ತಾಯಿಯೇ ಹೊತ್ತಿದ್ದಾಳೆ ಹೇಗೆ ಅಂತ. ಇಲ್ಲಿ ಸ್ತನ ಭಾರ ಅಂತ ಒಂದು ಪದ ಬಂದಿದೆ. ಇಲ್ಲಿ ಸ್ತನ ಅಂತ ಅಂದ್ರೆ ಆ ಪೋಷಣೆ ನೀಡುವಂತಹ ಸೋರ್ಸ್ ಏನಿದೆ ಅದಕ್ಕೆ ಸ್ತನ ಅಂತ ಕರೆಯುವಂಥದ್ದು. ಇಡೀ ಜಗತ್ತನ್ನ, ಇಡೀ ಬ್ರಹ್ಮಾಂಡವನ್ನ ತನ್ನ ಪೋಷಣೆಯ ಒಂದು ಇದರಲ್ಲಿ ತಾಯಿ ಸಾಕ್ತಾ ಇದ್ದಾಳೆ ನಮ್ಮನ್ನೆಲ್ಲರನ್ನೂ ಕೂಡ. ಈ ದೇವತೆಗಳಿಗೆ ಒಂದು ಅನುಮಾನ ಬರುತ್ತೆ. ಏನ್ ಅನುಮಾನ ಬರುತ್ತೆ ಅಂತಂದ್ರೆ, ಇಂತಹ ಭಾರವನ್ನ ತಾಯಿ ಹೊತ್ತಿದ್ದಾಳೆ ಅಂದ್ರೆ ಸಮಾಜಕ್ಕೆ ಇಡೀ ಬ್ರಹ್ಮಾಂಡವನ್ನ ಪೋಷಣೆ ಮಾಡುವಂತಹ ಒಂದು ಭಾರವನ್ನ ತಾಯಿ ಹೊತ್ಕೊಂಡು ತನ್ನ ಮುಖದಲ್ಲಿ ಎಷ್ಟು ಮಂದಸ್ಮಿತವಾಗಿ ಇರ್ತಾಳೆ, ಎಷ್ಟು ಸಂತೋಷವಾಗಿರ್ತಾಳೆ, ಎಷ್ಟು ಆಹ್ಲಾದವಾಗಿರ್ತಾಳೆ ತಾಯಿ. ಅದ್ ಹೇಗೆ ಸಾಧ್ಯ? ನಾವಿವತ್ತೊಂದು ಕುಟುಂಬದಲ್ಲಿ ಒಂದು 4 ಜನ ಇದ್ದಾರೆ ಅಂತಂದ್ರೆ ಅವ್ರ ಲಾಲನೆ ಪೋಷಣೆ ಮಾಡ್ಬೇಕು ಅಂತಂದ್ರೆ ನಮಗೆ ಬಹಳಷ್ಟು ಚಿಂತೆ ಆಗತ್ತೆ. ಮಂತ್ ಎಂಡ್ ಬಂತು ಅಂದ್ರೆ 500 ರೂಪಾಯಿ ಜೋಬಲ್ಲಿ ಇರಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಜೇಬು ಖಾಲಿ ಆಗಿರುತ್ತೆ, ಅಂದ್ರೆ ಸಂಸಾರದ ಭಾರವನ್ನು ಹೊರಬೇಕಂದ್ರೆ. ಇನ್ನು ತಾಯಿ ಇಡೀ ಬ್ರಹ್ಮಾಂಡದ ಭಾರವನ್ನು ಹೊತ್ಕೊಂಡು ತನ್ನ ಸ್ತನಗಳಿಂದ ಇಡೀ ಬ್ರಹ್ಮಾಂಡವನ್ನ ಪೋಷಣೆ ಮಾಡ್ತಾಳಲ್ಲ, ಅಷ್ಟು ಮಾಡಿದ್ರು ಕೂಡ ಅವಳ ಮುಖದಲ್ಲಿ ಎಷ್ಟು ಮಂದಹಾಸ ಇದೆ, ಎಷ್ಟು ಚೈತನ್ಯ ಇದೆ, ಎಷ್ಟು ಕಳಕಳಿಯಿಂದ ತಾಯಿ ತುಂಬಿರ್ತಾಳೆ. ಹೇಗ್ ಸಾಧ್ಯ ಇದು ಅಂತ ದೇವಾನುದೇವತೆಗಳು ಅವರವರಲ್ಲೇ ಒಂದು ಡಿಸ್ಕಷನ್ ಮಾಡ್ಕೊತಿರ್ತದೆ. ಹೇಗ್ ಸಾಧ್ಯ? ಸಾಮಾನ್ಯವಾಗಿ ಯಾರನ್ನಾದ್ರೂ ನಾವು ಹೊಗಳಬೇಕು ಅಥವಾ ಅವ್ರ ಬಗ್ಗೆ ಚಿಂತನೆಯನ್ನು ಮಾಡ್ಬೇಕಂದ್ರೆ ನಾವು ಡಿಸ್ಕಷನ್ ಮುಖಾಂತರ ಚಿಂತನೆಯನ್ನು ಮಾಡ್ತೀವಿ. ದಿನೇಶ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಬಹಳಷ್ಟು ವಿಚಾರಗಳು ಹೇಳ್ತಾರೆ ಅಲ್ವಾ. ನನ್ನ ವೈಯಕ್ತಿಕ ವಿಚಾರಗಳು, ನನ್ನ ಕೌಟುಂಬಿಕವಾದ ವಿಚಾರಗಳು, ತನ್ನ ತರಗತಿ ವಿಚಾರಗಳು, ಈ ರೀತಿ ಎಲ್ಲ ಹೇಳ್ಕೊಂಡು ಒಂದು ವ್ಯಕ್ತಿಯನ್ನ, ಅವ್ರ ವ್ಯಕ್ತಿತ್ವವನ್ನ ಹೇಳುವಂಥದ್ದು. ಹಾಗೆ ದೇವಿಯನ್ನ ಕುರಿತಾಗಿ ಅವಳ ವ್ಯಕ್ತಿತ್ವ ಎಂತಹದ್ದು, ಆ ಸ್ತನದ ಭಾರ ಅಂತ ಅಂದ್ರೆ ನೀವು ದೈಹಿಕವಾಗಿ ತೆಗೆದುಕೊಬೇಡಿ, ಇಡೀ ಪ್ರಪಂಚದ ಒಂದು ಪಾಲನೆ ಪೋಷಣೆಯನ್ನ ತಾಯಿ ಹೊತ್ಕೊಂಡಿದ್ದಾಳಲ್ಲ, ಅಷ್ಟೆಲ್ಲಾ ಹೊತ್ಕೊಂಡು ಕೂಡ ಒಂದ್ ಸ್ವಲ್ಪನೂ ಟೆನ್ಷನ್ ಇಲ್ವಲ್ಲ ತಾಯಿಯಲ್ಲಿ ಹೇಗೆ ಅಂತ ದೇವತೆಗಳು ಚಿಂತಿಸ್ತಾ ಇರ್ಬೇಕಂದ್ರೆ ಆಕಾಶದಲ್ಲಿ ಒಂದು ಬೆಳಕು ಕಾಣಿಸುತ್ತೆ. ಆ ಬೆಳಕು ಕಂಡ ತಕ್ಷಣ ಆ ಇಡೀ ವಾತಾವರಣ ಒಂದು ಸುಗಂಧಮಯವಾದಂತಹ ಒಂದು ವಾತಾವರಣಕ್ಕೆ ಕನ್ವರ್ಟ್ ಆಗತ್ತೆ. ಯಾಕೆ ಅಂತ ಅಂದ್ರೆ ನಾಳೆಲ್ಲ ಕರ್ಪೂರ ವೀಟಿಕಾಮೋದ ಅಂತ, ತಾಯಿ ಎಲ್ಲಿ ಬರ್ತಾಳೋ ಅಲ್ಲಿ ಸುಗಂಧವಾದಂತಹ ಒಂದು ಪರಿಮಳ ಬರುತ್ತೆ, ಆ ಫ್ರಾಗ್ರೆನ್ಸ್ ಅನ್ನೋದು ಬರುತ್ತೆ. ಆ ಇಡೀ ಒಂದು ವಾತಾವರಣವೇ ಒಂದು ಸುಗಂಧಮಯವಾದಂತಹ ಒಂದು ವಾತಾವರಣವಾಗಿ ಕ್ರಿಯೇಟ್ ಆಗತ್ತೆ. ಅಲ್ಲಿ ಶ್ರೀಮಾತೆ ತನ್ನ ದರ್ಶನವನ್ನ ಕೊಡ್ತಾಳೆ, ಲಲಿತಾಂಬಿಕೆ ದರ್ಶನವನ್ನ ಕೊಟ್ಟು ಒಂದು ಮಂದಸ್ಮಿತವಾದಂತಹ, ಹೇಗೆ ಒಂದು ತಾಯಿ ಒಂದು ಮಗುವನ್ನ ಕಂಡಾಗ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನ ಹೇಗೆ ಕೊಡ್ತಾಳಲ್ಲ ಮಗುವಿಗೆ, ಆ ರೀತಿ ಎಲ್ಲಾ ದೇವಾನುದೇವತೆಗಳಿಗೆ ಆ ಮಂದಸ್ಮಿತವಾದಂತಹ ತಾಯಿಯ ಒಂದು ಕರುಣೆಯ ಇರುವಂತಹ ಒಂದು ಅಫೆಕ್ಷನೇಟ್ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯ ಒಂದು ಮುಗುಳ್ನಗೆಯನ್ನು ಕೊಟ್ಟು ಆ ದೇವತೆಗಳನ್ನ ಉದ್ದೇಶಿಸಿ ಹೇಳ್ತಾಳಂತೆ, ನಿಮ್ಮನ್ನ ನಾನು ಸಾಕು, ನಿಮ್ಮನ್ನ ಈ ಬ್ರಹ್ಮಾಂಡವನ್ನ ಅಥವಾ ಸುರರು ಅಸುರರು ಎಲ್ಲಾ ಲೋಕಗಳನ್ನ ನಾನು ಸಂರಕ್ಷಣೆ ಮಾಡುವುದು ನನಗೆ ನಿಜವಾಗ್ಲೂ ಅದು ನನಗೆ ಕಷ್ಟ ಅಂತ ನನಗೆ ಅನ್ಸೋದೇ ಇಲ್ಲ. ಬಹಳ ಸುಖವಾಗಿ, ಬಹಳ ಆನಂದದಿಂದ, ಬಹಳ ಇನ್ನೂ ನಾನು ಜಾಸ್ತಿ ನನ್ನ ಮಕ್ಕಳಿಗೆ ನಾನು ಲಾಲಿಸ್ಬೇಕು, ಅವಳಿಗೆ ಪೋಷಣೆಯನ್ನ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನುವಂತಹ ಮನಸ್ಸೇ ನನಗೆ ಯಾವಾಗಲೂ ಕೂಡ ಇರುತ್ತೆ. ನನಗೆ ಇದು ಭಾರ, ನನಗಿದೇನೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಥವಾ ನನಗೇನೋ ಇದು ಬಹಳ ಕಷ್ಟ ಆಗ್ತಿದೆ ಅನ್ನುವಂತಹ ಭಾರದಿಂದ ಅಥವಾ ನೋವಿನಿಂದ ಅಥವಾ ಟೆನ್ಷನ್ ಇಂದ ನಾನು ಈ ಒಂದು ಯಾವುದೇ ಕೆಲಸವನ್ನು ಮಾಡ್ತಿಲ್ಲ. ನೀವೆಲ್ಲರೂ ಕೂಡ ನನಗೆ ಮಕ್ಕಳೇ ಆಗಿದ್ದೀರಾ ಅನ್ನುವಂತಹ ಒಂದು ರೀತಿಯಲ್ಲಿ ಆ ಒಂದು ತ್ರಿವಳಿಗಳನ್ನ, ಅಂದ್ರೆ ತಾಯಿಯ ಒಂದು ಸೌಂದರ್ಯದಲ್ಲಿ ಆ ತ್ರಿವಳಿ ಅಂದ್ರೆ ತಾಯಿಯ ಸೊಂಟದ ಭಾಗದಲ್ಲಿರುವಂತಹ ತ್ರಿವಳಿಗಳನ್ನ ತಾಯಿ ದರ್ಶನಿಸುತ್ತಾ ಆ ಸುರರಿಗೆ ಹೇಳ್ತಾಳಂತ, ನೀವೆಲ್ಲರೂ ಕೂಡ ನನ್ನ ಮಕ್ಕಳು ಇದ್ದ ಹಾಗೆ. ಹೇಗೆ ಒಂದು ತಾಯಿ ತನ್ನ ಮಗುವನ್ನ ಲಾಲಿಸ್ತಾಳೆ, ಪೋಷಿಸ್ತಾಳೆ ಅಥವಾ ಪೋಷಣೆಯನ್ನ ಮಾಡ್ತಾಳೆ, ಸಲಹುತ್ತಾಳೆ, ಅದೇ ರೀತಿ ನೀವೆಲ್ಲರೂ ಕೂಡ ನನ್ನ ಮಕ್ಕಳೇ ಆಗಿದ್ದೀರಾ ಅನ್ನುವಂತಹ ಒಂದು ವಾತ್ಸಲ್ಯದಿಂದ ತಾಯಿ ಆ ಸುರರಿಗೆ, ಆ ದೇವತೆಗಳೆಲ್ಲರೂ ಕೂಡ ದರ್ಶನವನ್ನು ಕೊಟ್ಟು ಪ್ರಸನ್ನನಾಗಿ ಮಾಡಿಸಿದ್ಲು ಆ ವಾತಾವರಣವನ್ನ ಅನ್ನೋದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು
ಕಥೆ ಆಗಿದೆ. ಅದಕ್ಕೆ ಎಲ್ಲಾ ದೇವಾನುದೇವತೆಗಳು ಸ್ತನಭಾರ ದಳನ್ಮಧ್ಯ ಪಟ್ಟಬಂದಾವಳಿತ್ರಯಿ ಅನ್ನುವಂತಹ ಒಂದು ನಾಮದಲ್ಲಿ ಆ ತಾಯಿಯನ್ನ ಪೂಜಿಸ್ತಾರೆ. ಆ ಅವಳಿತ್ರಯಿ ಅನ್ನೋದೇನೋದನ್ನ ಚಿತ್ರದ ಮುಖಾಂತರ ನಾನು ತೋರಿಸಿದ್ದೀನಿ. 1 ಗಂಟೆಗಳ ಕಾಲ ತಾಯಿಯ ಒಂದು ಸೌಂದರ್ಯವನ್ನ ನಾವು ಆಸ್ವಾದಿಸಿದ್ದೀವಿ. ತಾಯಿಯ ಕಂಠಹಾರದಿಂದ ಹಿಡ್ಕೊಂಡು ತಾಯಿಯ ಸ್ತನಗಳನ್ನ, ತಾಯಿಯ ನಾಭಿಯನ್ನ, ತಾಯಿಯ ಕುಚಗಳನ್ನ, ತಾಯಿಯ ಸೊಂಟವನ್ನ, ಆ ಬಳ್ಳಿಯ ಒಂದು ಆಕಾರವನ್ನ ಎಲ್ಲವನ್ನು ಕೂಡ ನಾವು ಕಣ್ಣುಗಳಿಗೆ ತುಂಬಿಕೊಂಡು ಮಾತೆಯನ್ನ ಪೂಜನೀಯ ಭಾವದಿಂದ ನಾವು ಇವತ್ತು ಆರಾಧನೆಯನ್ನ ಮಾಡಿದ್ದೀವಿ. ಅವಳನ್ನು ನಮ್ಮದಾಗಿಸ್ಕೊಂಡಿದ್ದೀವಿ. ಆ ತಾಯಿ ಅದೇ ಕರುಣಾ ಮನೋಭಾವದಿಂದ ನಮ್ಮನ್ನ ಸಾಕ್ತಾಳೆ, ಸಲಹುತ್ತಾಳೆ ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಈ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಈ ಲಲಿತಾದೇವಿಯ ಆಶೀರ್ವಾದ, ಕೃಪಾ ಕಟಾಕ್ಷ, ಅವಳ ಕರುಣೆ, ಅವಳ ಪ್ರೀತಿ, ಅವಳ ಮಮಕಾರ ಸದಾ ನಮ್ಮಲ್ಲಿ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ಭಾವದಲ್ಲಿ ಇವತ್ತು ನಾವು ಶಾಂತಿ ಮಂತ್ರವನ್ನ ಹೇಳಿ ಇವತ್ತಿನ ಕ್ಲಾಸ್ನ ಕ್ಲೋಸ್ ಮಾಡೋಣ, ಇವತ್ತಿನ ಕ್ಲಾಸನ್ನ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದ.